ಇದರ ಲಿಂಗರಾಜ್ ಆಯಿಲ್ ಹೊಸ ಪ್ರಾಡಕ್ಟ್. ಓಕೆ ಓಕೆ ಗುಡ್ ಮಾರ್ನಿಂಗ್ ಎಲ್ರಿಗೆ ನಮಸ್ಕಾರ. ಬೆಳಗಿನ ಶುಭೋದಯನ್ನು ಸಲ್ಲಿಸ್ತಾ DMI ಹಾಗೂ ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ನಡೆಯುವ ಈ ಒಂದು ಝೂಮ್ ಮೀಟಿಂಗ್ಗೆ ತಮ್ಮೆಲ್ಲರಿಗೂ ಆದರ ಸ್ವಾಗತ. ಇಂದಿನ ಕಾರ್ಯಕ್ರಮ ಪ್ರೊಡಕ್ಟ್ ಟ್ರೈನಿಂಗ್, ಅದರಲ್ಲಿ ರಂಗರಾಜ್ ಆಯಿಲ್. ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಒಬ್ಬ ಶ್ರೇಷ್ಠ ವ್ಯಕ್ತಿ ಇದ್ದಾರೆ. ಯಾಕಂದ್ರೆ ಅವರು DX ನಲ್ಲಿ ಸುಮಾರು ಒಂದು 26 ವರ್ಷದ ಅನುಭವವನ್ನು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. ಅವರ ಟೀಮ್ ಅಲ್ಲಿ 70,000ಕ್ಕಿಂತಲೂ ಮಿಕ್ಕಿ ಡಿಸ್ಟ್ರಿಬ್ಯೂಟರ್ ಹೊಂದಿದ್ದಾರೆ. ಅದರಲ್ಲಿ 7,000ಕ್ಕಿಂತಲೂ ಜಾಸ್ತಿ ಸ್ಟಾರ್, ಅದರಲ್ಲಿ 700 ಮಿಕ್ಕಿ ರೂಬಿ, 200 ಮಿಕ್ಕಿ ಡೈಮಂಡ್ ಹೊಂದಿದ್ದಾರೆ. ಇವರು ಹಲವಾರು ಕ್ಷೇತ್ರದಲ್ಲಿ ಸಾಧನೆಯನ್ನು ಸಹ ಮಾಡಿದ್ದಾರೆ. ಯಾಕಂದ್ರೆ ಇವರ ಸಾಧನೆ ಗುರುತಿಸಿ ಇವರಿಗೆ ಆರ್ಯಭಟ ಸದ್ಮಾನ ಅವಾರ್ಡ್ ಇರ್ಬೋದು, ಜಾಯಿಂಟ್ ಇಂಟರ್ನ್ಯಾಷನಲ್ ಅವಾರ್ಡ್ ಇರ್ಬೋದು. DXN ಅಭಿಮಾನಿ ಬಳಗದಿಂದ DXN ಸಾಧಕ ರತ್ನ ಪಡೆದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಶ್ರೀ SM ಸಿಟಿ ಡಬಲ್ ಕ್ರೌನ್ ಡೈಮಂಡ್ ಆದ ಸಿಟಿ ಸರ್ ಇವತ್ತಿನ ಕಾರ್ಯಕ್ರಮ ನಡೆಸಲಿಕ್ಕೆ ಸರ್, ತಮಗಾಗಿ ವೇದಿಕೆ ಸರ್. ಓಕೆ, ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು ವೆರಿ ಮಚ್. ಪ್ರತಿಯೊಬ್ಬರಿಗೂ ಬೆಳಗಿನ ಶುಭೋದಯಗಳು. ಓಕೆ, 19ನೇ ತಾರೀಕು ಪ್ರಾಡಕ್ಟ್ ಲಾಂಚ್ ಆಗಿದೆ ಅಂತ ಹೇಳಿದ್ರೆ ಪ್ರಾಡಕ್ಟ್ ಆಲ್ರೆಡಿ ಕಂಪನಿ ಲಾಂಚ್ ಮಾಡಿಬಿಟ್ಟಿದೆ. ಸೊ ಯಾರಿಗೆಲ್ಲ ಪ್ರಾಡಕ್ಟ್ ಬಗ್ಗೆ ನಾಲೆಡ್ಜ್ ಈಗ, ಯಾಕಂದ್ರೆ ಇಸ್ ಒನ್ ಆಫ್ ದ ಸ್ಪೆಷಲ್ ಪ್ರಾಡಕ್ಟ್ ಮಾರ್ಕೆಟಲ್ಲಿ. ನಿಮಗೆ ಈ ಪ್ರಾಡಕ್ಟ್ ಆಲ್ರೆಡಿ ಬೇರೆ ಬೇರೆ ಕಂಪನಿದು ಇದೆ. ನಿಮ್ಗೆ ಈಗ ತೋರಿಸ್ಲಿಕ್ಕಿದ್ದೀನಿ, ಬೇರೆ ಬೇರೆ ಕಂಪನಿದಿದೆ. ಬಟ್ DXN ಏನು ಡಿಫರೆನ್ಸ್ ಇದೆ, DXN ಯಾಕೆ ಈ ಪ್ರಾಡಕ್ಟ್ ಅನ್ನ ತಂದಿದೆ, ಆಮೇಲೆ ಈ DXN ಈ ಪ್ರಾಡಕ್ಟ್ ಇಂದ ನೀವು ಯಾವ ರೀತಿ ಫ್ರೀ ಮಾಡ್ಕೋಬಹುದು, ಫಿನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗ್ಬಹುದು, ಅದರ ಬಗ್ಗೆ ಇವತ್ತು ನಾವು ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ಈ DXN ಫೀತಾ ಭೃಂಗರಾಜ್ ಆಯಿಲ್ ಎಷ್ಟು ಜನರಿಗೆ ಗೊತ್ತಿದೆ? ಹ್ಯಾಂಡ್ ರೈಸ್ ಮಾಡ್ಬೋದಾ? ನಿಮಗೆ ಭೃಂಗರಾಜ್ ಬಗ್ಗೆ ಯಾರಿಗಾದ್ರೆ ಗೊತ್ತಿದ್ರೆ ನೀವು ಹ್ಯಾಂಡ್ ರೈಸ್ ಮಾಡ್ಬೋದು. ಎನಿಬಡಿ ಆಲ್ರೆಡಿ ನಿಮಗೆ ಭೃಂಗರಾಜ್ ಗೊತ್ತುಂಟು, ನಾವು ಯೂಸ್ ಮಾಡಿದ್ದೀವಿ ಇದ್ರೆ ನೀವು, ಯಾಕಂದ್ರೆ ನಿಮಗೆ ಡಿಫ್ರೆನ್ಸ್ ಈಸಿ ಗೊತ್ತಾಗ್ತದೆ. ಬೇರೆಯವರಿಗೆ ಅದರ ಡಿಫ್ರೆನ್ಸ್ ಕೂಡಲೇ ಗೊತ್ತಾಗ್ಲಿಕ್ಕಿಲ್ಲ. ನೀವು ಯೂಸ್ ಮಾಡಿದ್ರೆ ನಿಮಗೆ ಗೊತ್ತಿರ್ತದೆ. ಭೃಂಗರಾಜ್, ಈ ಭೃಂಗರಾಜ್ ಹೆಸರು ಇಟ್ಟಿದ್ದಾರೆ, ಆದರೆ ಅದು ಭೃಂಗರಾಜ್ ನಿಮ್ಮ ತೋಟದಲ್ಲಿ ಇರ್ಬೋದು ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ಬೋದು, ನೀವು ಅದನ್ನ ಸರಿಯಾಗಿ ಅಬ್ಸರ್ವ್ ಮಾಡದೇ ಇರ್ಬೋದು. ಸೊ ಅಂತ ಒಂದು ಗಿಡ ಇದು. ತುಂಬಾ ಜನರಿಗೆ ಇದರ ಭೃಂಗರಾಜ ಅದ ಗಿಡ ಅಂತ ಗೊತ್ತಿರೋದಿಲ್ಲ, ಯಾವುದೋ ಒಂದು ಕಳೆ ಗಿಡ ಅಂತ ತಿಳ್ಕೊಂಡಿರ್ತಾರೆ. ಸೊ ದಟ್ ಈಸ್ ದ ಡಿಫರೆನ್ಸ್. ಓಕೆ, ಈಗ ಯಾರು ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ. ಓಕೆ, ಸ್ಟ್ರೈಟ್ ಅವೇ ನಾವು ಪ್ರಾಡಕ್ಟ್ ಟ್ರೈನಿಂಗ್ ಹೋಗೋಣ. ಇಂದಿನ ಮನೆಯಲ್ಲಿ ಇತ್ತು ಸರ್ ಅದು ಗಿಡ, ನಮ್ಗೆ ಹೌದಾ? ಅಜ್ಜಿ ಹೇಳ್ತಾ ಇದ್ರು. ಹೌದು, ಗೊತ್ತಿರಲಿಲ್ಲ ಅಷ್ಟು ಇದಕ್ಕೆ ಯೂಸ್ ಆಗ್ತದೆ ಅಂತ, ತಲೆಗೆಲ್ಲ ಆಗ್ತಾ ಇತ್ತು. ಓಕೆ, ಫೈನ್. ಅದು ಬಿಟ್ಟರೆ ಟಿವಿಯಲ್ಲಿ 2 ಮಿನಿಟ್ ನೋಡಿದ್ರು ಸರ್. ಹಾ, ಓಕೆ, ಫೈನ್. ಓಕೆ, ಈಗ ಭೃಂಗರಾಜಲ್ಲಿ ನಮ್ಮ ರಫೀಕ್ ಅವರು ಆಲ್ರೆಡಿ ನಿಮಗೆ ಹೇಳಿದ್ದಾರೆ. ಇವರ ಸ್ಪೀಚ್ ಯಾರು ಕೇಳಿದ್ರು, ಎಷ್ಟು ಜನ ಕೇಳಿದ್ರೋ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಅವರು ಡೀಟೇಲ್ ಕೊಟ್ಟಿದ್ದಾರೆ. ಒಂದನೇದಾಗಿ 100% ನ್ಯಾಚುರಲ್ ಆಗಿ ನಮ್ಮ ಹತ್ರ ಮೈನ್ ಇಂಪಾರ್ಟೆಂಟ್ ಅದೇನೆ ನ್ಯಾಚುರಲ್. ಆಮೇಲೆ ಎರಡನೇದಾಗಿ ನರಿಶ್ ಮಾಡ್ತದೆ, ಅಂದ್ರೆ ಕೂದಲನ್ನ ಸಾಕ್ತದೆ. ನರಿಶಿಂಗ್, ಸಾಕುವುದು, ಅದನ್ನ ಸಾಕ್ತದೆ ಅಂತ. ಈಗ ಸಾಕುವುದು ತುಂಬಾ, ಈಗ ನಾವು ಮಕ್ಕಳನ್ನ ಸಾಕ್ತೀವಿ, ನಾಯಿ ಅಥವಾ ಬೆಕ್ಕು ಅದೆಲ್ಲ ಸಾಕ್ತೀವಿ. ಅದೇ ತರ ಕೂದಲನ್ನ ನಾವು ಸಾಕ್ತಾ ಇದ್ದೀವ, ದಟ್ ಈಸ್ ಇಂಪಾರ್ಟೆಂಟ್. ಅಂಡ್ ತುಂಬಾ ಜನರಿಗೆ ಹೇರ್ ಇರ್ತದೆ, ಆದ್ರೆ ಅದು ಹೆಲ್ದಿ ಆಗಿರ್ತದೆ, ಆರೋಗ್ಯವಂತ ಕೂದಲು ಇರ್ತದ, ದಟ್ ಈಸ್ ದ ಥಿಂಗ್. ಅಂಡ್ ಕೆಲವರಿಗೆ ಬೇರೆ ಬೇರೆ ತರ ಹೇರ್ಗಳಿದೆ. ರಫ್ ಇರ್ಬೋದು, ಸಿಲ್ಕಿ ಹೇರ್ ಇರ್ಬೋದು, ಥಿಕ್ನೆಸ್ ಇರ್ಬೋದು, ಬ್ಲ್ಯಾಕ್ ಇರ್ಬೋದು, ವೈಟ್ ಇರ್ಬೋದು, ಬೇರೆ ಬೇರೆ. ಸೊ ಎಲ್ಲ ಹೇರಿಗೂ ಇದು ಈ ಪ್ರಯೋಜನ ಇದರದ್ದು ಉಂಟು. ಸೊ ಹಾಗಾಗಿ ದಿಸ್ ಈಸ್ ಎ ಡಿಫರೆಂಟ್ ಪ್ರಾಡಕ್ಟ್. ಒನ್ಸ್ ಅಗೈನ್, ಆಲ್ರೆಡಿ ನಮ್ಮ ಹತ್ರ ನೀಲಿ ತೈಲಂ ಇದೆ, ಅದು ನಮ್ಗೆಲ್ರಿಗೂ ಗೊತ್ತಿದೆ. ಸೊ ನೀಲಿ ತೈಲಿಂಗು ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ, ಬೇಸ್ ಮೆಟೀರಿಯಲ್ ವ್ಯತ್ಯಾಸ ಇದೆ. ನೀಲಿ ತೈಲಮಲ್ಲಿ ನಾವು ವರ್ಜಿನ್ ಕೋಕೋನಟ್ ಆಯಿಲ್ ಅನ್ನ ಬಳಸಿರ್ತೀವಿ. ಬಟ್ ಇದರಲ್ಲಿ ನಿಮಗೆ ಏನು ತಿಲ್ ಆಯಿಲ್ ಅಂದ್ರೆ ಏನು ಕನ್ನಡದಲ್ಲಿ? ಎಳ್ಳು ಸರ್, ಎಳ್ಳು. ಥ್ಯಾಂಕ್ ಯು ವೆರಿ ಮಚ್. ಎಳ್ಳು ನಿಮಗೆ ಗೊತ್ತೇ ಇದೆ. ಎಳ್ಳು ನಾವು ತುಂಬಾ ಕಡೆ ಯೂಸ್ ಮಾಡ್ತೀವಿ, ಒಗ್ಗರಣೆಗೆಲ್ಲ ಕೊಡಬೇಕಾದ್ರೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಯೂಸ್ ಮಾಡ್ತೀವಿ.
ಸೊ ಹಾಗೇನೆ ಇದು ಕೂಡ ನಿಮಗೆ ಇದನ್ನ ಎಳ್ಳಿಂದ ಇದನ್ನ ಬೇಸ್ ಮೆಟೀರಿಯಲ್ ಇದರಲ್ಲಿ ಎಳ್ಳಿದೆ. ಎಳ್ಳೆಣ್ಣೆ ಅಂತ ಕೇಳಿರ್ಬೋದು ನೀವು, ಎಳ್ಳೆಣ್ಣೆ ಅಂತ. ಸೊ ಇದರಲ್ಲಿ ಎಳ್ಳೆಣ್ಣೆ ನಾವು ಮೊದಲೆಲ್ಲ ದೋಸೆಗೆಲ್ಲ ಜಾಸ್ತಿ ಯೂಸ್ ಮಾಡ್ತೇವೆ. ಹಿಂದಿನ ಕಾಲದಲ್ಲಿ ನಮ್ಗೆ ಆಗ ಅದನ್ನು ಯೂಸ್ ಮಾಡ್ತಾ ಇದ್ದೆ, ಅದು ನನಗೆ ನೆನಪಿದೆ. ಸೊ ಈಗ ಇದರಲ್ಲಿ ಬೇಸ್ ಮೆಟೀರಿಯಲ್ಲು ಎಳ್ಳೆಣ್ಣೆ ಇದೆ. ಸೊ ಅದು ಮಾತ್ರ ಅಲ್ಲ, ಇದರಲ್ಲಿ ಭೃಂಗರಾಜ್ ಮಾತ್ರ ಅಲ್ಲ, ಮತ್ತು ಒಂದು 3 ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಸ್ಪೆಷಲ್ ಇದೆ. ಈಗ ಬೇರೆ ಬೇರೆ ಕಂಪನಿಯವ್ರದ್ದು ಭೃಂಗರಾಜ್ ಅಂದರೆ ಭೃಂಗರಾಜ್ ಮಾತ್ರ ಇರ್ತದೆ, ಬಟ್ ಇದರಲ್ಲಿ ಆ 3 ಎಕ್ಸ್ಟ್ರಾ ಎಲಿಮೆಂಟ್ಸ್ ಇದೆ. ಅದ್ರ ಬಗ್ಗೆ ನಾವು ಡೀಟೇಲ್ ನೋಡೋಣ. ಫಸ್ಟ್ ಆಫ್ ಆಲ್ ನಾವು ಈಗ ಭೃಂಗರಾಜ್ ಬಗ್ಗೆನೆ ಈಗ ಓಕೆ, ಅದಕ್ಕಿಂತ ಮೊದಲು ನಿಮಗೆ ಈ ಥರ ಕೂದಲಿದ್ರೆ ಹೇಗೆ ಅನಿಸ್ಬೋದು? ಲೇಡೀಸ್ ಯಾರಾದ್ರೂ ಇದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಈ ಥರ ನಿಮಗೆ ತಲೆ ಕೂದಲಿದ್ರೆ ಹೇಗೆ ಅನಿಸ್ಬೋದು ಅಂತ. ಯಾಕೆಂದರೆ ನಾವು ಇದನ್ನು ಪೊಸಿಷನ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಇದೆ. ಬೇರೆ ಬೇರೆ ರೀತಿ ಕಂಪನಿ ಬೇರೆ ರೀತಿಯಲ್ಲಿ ಪೊಸಿಷನ್ ಮಾಡ್ತಾರೆ, ಆದರೆ ನಮ್ಮದೇ ಆದ ಒಂದು ಸ್ಟೈಲಲ್ಲಿ ನಾವು ಪೊಸಿಷನ್ ಮಾಡ್ಬೋದು. ಯಾಕೆಂದರೆ ಸೌಂದರ್ಯಕ್ಕೆ, ಎಸ್ಪೆಷಲಿ ಮಹಿಳೆಯರಿಗೆ ಸೌಂದರ್ಯಕ್ಕೆ ಕೂದಲು ವೆರಿ ಇಂಪಾರ್ಟೆಂಟ್. ಅದಿದ್ರೆ ಅದರದ ಒಂದು ಏನು ಭಾವನೆನೇ ಅವರಿಗೆ ಅವರೇ ಒಂದು ಫೀಲಿಂಗೇ ಡಿಫರೆನ್ಸ್ ಇರ್ತದೆ. ಸೊ ಅದರಿಂದ ಎಲ್ರಿಗೂ ಇರೋದಿಲ್ಲ, ಮತ್ತು ಕೆಲವರಿಗೆ ಇರ್ತದೆ. ಸೊ ನಿಮಗೆ ಇಂಥ ಕೂದಲುಗಳು ಬೇಕು ಅಂತ ಹೇಳಿದ್ರೆ ನೀವು ಇದ್ರ ಬಗ್ಗೆ ಸೀರಿಯಸ್ ಆಗಿ ಈಗ ನೀವು ಕೇಳಬೇಕಾಗ್ತದೆ. ಯಾಕೆಂದರೆ ಅದೇ ಸ್ಪೆಷಾಲಿಟಿ ಆಫ್ ಭೃಂಗರಾಜ್ ಆಯಿಲ್. ಆದರೆ ಈಗಿನ ಕಾಲದಲ್ಲಿ ಈ ಮಕ್ಕಳೆಲ್ಲ ಅಷ್ಟು ಎಲ್ಲ ಬೇರೆ ಬೇರೆ ಫ್ಯಾಷನ್ಗೆ ಹೋಗ್ತಾರೆ. ಉದ್ದ ಕೂದಲು ಬೇಕು, ಅದ್ರ ಬಗ್ಗೆ ಭಾರಿ ಕಮ್ಮಿ ಪರ್ಸಂಟೇಜ್ ಪೀಪಲ್. ನೋಡಿ, ಈ ಈ ಮಹಿಳೆಯ ಕೂದಲು ಅವಳ ಕಾಲಿಗೆ ತಾಕ್ತದೆ, ಲೆಫ್ಟ್ ಸೈಡಲ್ಲಿರೋದು. ಅವಳು ಎತ್ತಿ ಇಟ್ಕೊಂಡಿದ್ದಾಳೆ. ಎಷ್ಟು ಇರಬಹುದು ಜಸ್ಟ್ ಇಮ್ಯಾಜಿನ್ ಮಾಡಿ. ಅಂದರೆ ಇವರೇನು ಭೃಂಗರಾಜ ಹಾಕಿ ಮಾಡಿ ಯೂಸ್ ಮಾಡಿದ್ರಂತ ನಾನು ಹೇಳ್ತಾ ಇಲ್ಲ. ಬೈ ನ್ಯಾಚುರಲ್ ಕೆಲವರಿಗೆ ಆ ಥರ ಇನ್ಬಿಲ್ಟ್ ಇರ್ತದೆ ನೋಡಿ, ಇನ್ಬಿಲ್ಟ್ ಆಗಿರ್ತದೆ. ಅದೇ ಹೇಳ್ದೆ, ಅವರ ಸ್ಪೆಷಾಲಿಟಿ ಒಬ್ಬರೊಬ್ಬರಿಗೆ ಲೇಡೀಸಿಗೆ ಒಂದೊಂದು ಸ್ಪೆಷಾಲಿಟಿ ಇರ್ತದೆ. ಸೊ ಅದು ಕೆಲವರಿಗೆ ನೋಡಿ, ಇದು ಎಷ್ಟು ಖುಷಿಯಲ್ಲಿದ್ದಾರೆ ನೋಡಿ ಅವರು. ಅಂದರೆ ಅದು ಕಾಲ್ಗಿಂತ ಕೆಳಗೆ ಹೋಗಿದೆ, ಅಷ್ಟು ಉದ್ದ ಇದೆ. ಸೊ ಈಗ ಈ ಕಡೆನು ಮತ್ತೆ ಕೆಲವರಿಗೆ ಇನ್ನು ಥಿಕ್ನೆಸ್ ಇರ್ತದೆ, ಕೂದಲು ತುಂಬ ದಪ್ಪವಾಗಿರ್ತದೆ. ಅದು ಸಹ ಇಂಪಾರ್ಟೆಂಟ್. ಈಗ ರೈಟ್ ಸೈಡಲ್ಲಿ ಅವರು ಪಿಂಕ್ ಡ್ರೆಸ್ಸಲ್ಲಿ ಇದ್ದಾರೆ ನೋಡಿ, ಅವರಿಗೆ ನೋಡಿ. ಸೊ ಎಷ್ಟು ಥಿಕ್ನೆಸ್ ಇದೆ ಅಂತ ಹೇಳಿದ್ರೆ ಅಷ್ಟು ಥಿಕ್ ಆಗಿ ಕೂದಲು. ಸೊ ಇದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೇಕು, ಇಂಥ ಕೂದಲು ನನಗೂ ಬೇಕು ಅಂತ ಯೋಚನೆ ಮಾಡ್ಬೇಕು ನೀವು. ಸೊ ಇಲ್ಲೊಬ್ರು ಇದ್ದಾರೆ, ಅವಳು ನೀಳವಾದ ಅಂದ್ರೆ ಉದ್ದವಾದ ಕೂದಲುಗಳನ್ನು ಹೊಂದಿರ್ತಾರೆ. ಆಮೇಲೆ ಈ ಮಧ್ಯದಲ್ಲಿದೆಯಲ್ಲ, ಇವರ ಕೂದಲು ತುಂಬಾ ಸಿಲ್ಕಿ ಆಗಿದೆ, ಹೊಳಿತದ ಸಿಲ್ಕಿ ಹ್ಯಾರ್ಸ್. ಸೊ ಅದಕ್ಕೆ ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ ಅವರಿಗೂ ಕೂಡ ಡಾರ್ಕ್ ಹ್ಯಾರ್ ಅಂತ ಹೇಳ್ತೀವಿ, ಡಾರ್ಕ್ ಕಲರ್, ಡಾರ್ಕ್ ಅಂದ್ರೆ ಎಲ್ಲಾ ಕೂದಲುಗಳಿಗೂ ಈ ಭೃಂಗರಾಜ್ ತೈಲ್ ವರ್ಕ್ ಆಗ್ತದೆ. ದಟ್ ಈಸ್ ಅ ಇಂಟೆನ್ಷನ್. ನಾವು ನಿಮ್ಗೆ ಹೇಳ್ತಾ ಇರೋದು, ಪ್ರತಿಯೊಬ್ಬರಿಗೂ ಇದು ವರ್ಕ್ ಆಗ್ತದೆ. ಓಕೆ. ಸೊ ಇನ್ನು ಪ್ರಾಬ್ಲಮ್ ಯಾರಿಗೆ ನೋಡಿ, ಎಷ್ಟೋ ಜನರಿಗೆ ಈ ಪ್ರಾಬ್ಲಮ್ ಇದೆ. ಹೇಳ್ತಾನೆ ಇರ್ತಾರೆ, ನಂದು ಕೂದಲು ಉದುರ ಹೋಗ್ತದೆ, ನನ್ನ ಕೂದಲು ಎಲ್ಲ ಹೋಯ್ತು ಅಂತ. ತಲೆಯಲ್ಲಿ ಅಷ್ಟೇ ಇದೆ, ಆದರೂ ಹೇಳೋದನ್ನ ಹೇಳ್ತಾ ಇರ್ತಾರೆ. ಸೊ ಇದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಯಾಕೆಂದ್ರೆ ಪ್ರತಿಯೊಂದು ಈ ಪ್ರಕೃತಿಯ ನಿಯಮದ ಪ್ರಕಾರ ಬರ್ತಾ ಇರಬೇಕು, ಹೋಗ್ತಾ ಇರಬೇಕು. ಯಾವುದನ್ನೇ ಬೇಕಾದ್ರೆ ನೋಡಿ, ಈಗ ಇವತ್ತು ನಾವು ಬುಧವಾರ ಇರ್ತದೆ, ನಾಳೆ ಬುಧವಾರ ಇರ್ತದೆ, ಇಲ್ಲ ನಾಳೆ ಗುರುವಾರ ಆಗಿರುತ್ತೆ. ಗುರುವಾರ ಹೋಗ್ತದೆ, ನೆಕ್ಸ್ಟ್ ಗುರುವಾರ ನೋಡಿ ಶುಕ್ರವಾರ ಆಯಿತು, ನೆಕ್ಸ್ಟ್ ಶನಿವಾರ ಆಯಿತು, ನೆಕ್ಸ್ಟ್ ಪುನಃ ನಿಮಗೆ ಸಂಡೇ ಆಯಿತು, ಆಮೇಲೆ ಮಂಡೇ ಆಯಿತು, ಮತ್ತೆ ಟ್ಯೂಸ್ಡೇ, ಮತ್ತೆ ಪುನಃ ನಿಮಗೆ ಬುಧವಾರ ಬಂತಲ್ಲ. ಅಂದರೆ ನಾವು ಏನು ಕೂದಲುಗಳು ಹೋಗ್ತದೆ ನಿಮಗೆ ಅಷ್ಟೇ ಬರ್ತದೆ. ನೀವು ಅದರ ಬಗ್ಗೆ ನೀವು ಜಾಸ್ತಿ ವ್ಯಥೆ ಪಡಬೇಕಿಲ್ಲ. ಯಾರು ವ್ಯಥೆ ಪಡ್ಬೇಕಂತ ಹೇಳಿದ್ರೆ, ನಿಮ್ಮ ಆಹಾರದಲ್ಲಿ ಏನಾದರೂ ತೊಂದರೆ ಇದ್ರೆ ಅಥವಾ ನಿಮಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದರೆ ಅಂಥವ್ರು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದರ್ವೈಸ್ ದಿಸ್ ಇಸ್ ನೀವು ಈ ಕೂದಲು ಹೋಗೋದು ನ್ಯಾಚುರಲ್. ಸೊ ಅದಕ್ಕೆ ನಮಗೊಂದು ನಿಮ್ಗೂ ಅಂತಿಲ್ಲ, ಅದು ಉದುರ್ತದೆ. ಡೋಂಟ್ ವರಿ ಅಬೌಟ್ ದ್ಯಾಟ್. ಅದು ಈಗ ನಿಮಗೆ ವರಿ ಮಾಡೋ ಅಗತ್ಯ ಇಲ್ಲ, ಯಾಕಂದ್ರೆ ನಮ್ಮ ಜೊತೆ ಈಗ ಭೃಂಗರಾಜ್ ಬಂದ್ಬಿಟ್ಟಿದೆ, ಅದು ಅದನ್ನ ಕಂಟ್ರೋಲ್ ಮಾಡ್ತದೆ. ಸೊ ಹೇರ್ ಲಾಸ್ ಆಗಲಿಕ್ಕೆ ಮೆಡಿಕಲ್ ಬೇಕಾದಷ್ಟು ಕಂಡೀಷನ್ಸ್ ಇದೆ. 1-2 ಕಂಡೀಷನ್ ಅಲ್ಲ, ಡಿಫರೆಂಟ್ ಕಂಡೀಷನ್ಸ್ ಇದೆ. ಸೊ ನಿಮಗೆ ಈವನ್ ಬ್ಲಡ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಎಲಿಮೆಂಟ್ಸ್. ನಿಮ್ಗೆ ದೇಹದಲ್ಲಿ ಅನಿಮಿಕ್ ಆದರೆ ಅಥವಾ ನಿಮ್ಗೆ ದೇಹದಲ್ಲಿ ಹಿಮೋಗ್ಲೋಬಿನ್ ಕೊರತೆ ಇದ್ರೆ ಕೂದಲಿಗೆ ಬೇಕಾದ ಪೌಷ್ಟಿಕಾಂಶಗಳು ಸೊ ಅದು ನಿಮ್ಮ ತಲೆ ಒಳಗೆ ಅಲ್ಲಿವರೆಗೆ ತಲುಪುವುದೇ ಇಲ್ಲ. ಆವಾಗ ಏನಾಗ್ತದೆ, ಈ ತರ ಪ್ರಾಬ್ಲಮ್ ಆಗುವ ಚಾನ್ಸಸ್ ಇರ್ತದೆ. ಹಾರ್ಮೋನ್, ನಾನು ಆಗಲೇ ಹೇಳಿದೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತಾರೆ. ಬಾಡಿಯಲ್ಲಿ ನಿಮಗೆ ಹಾರ್ಮೋನ್ಸ್ಗಳು ಇಂಪಾರ್ಟೆಂಟ್. ಅದಕ್ಕೆ ಹಾರ್ಮೋನ್ಸ್ಗೆ ನಮ್ಮ ಹತ್ರ ಒಂದು ಪ್ರಾಡಕ್ಟ್ ಇದೆ. ಯಾವುದು ಪ್ರಾಡಕ್ಟ್, ಯಾರಾದ್ರು ಹೇಳ್ಬೋದಾ? ಕೈ ಎತ್ತರೆ, ನಿಮಗೆ
ಹೋಸ್ಟ್ ಕೊಟ್ಬಿಡ್ತೇನೆ. ಒಂದು ಪ್ರಾಡಕ್ಟ್ ಇದೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ DXN ನಲ್ಲಿ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಯಾವ ಪ್ರಾಡಕ್ಟ್? ನಮ್ಮ ಮರೆನ್ಜಿ ಸರ್, ಮರೆನ್ಜಿ ನೋನಿ. ಕರೆಕ್ಟ್ ಮೇಡಮ್, ಯು ಆರ್ 100%, ಯು ಆರ್ ಎ ರೈಟ್ ಲೀಡರ್. ನಿಮ್ಗೆ ಕರೆಕ್ಟ್ ಗೊತ್ತಿದೆ. ಮೊರೊಂಜಿ ಅಥವಾ ನೋನಿ ಅಥವಾ ಮೆನ್ಕುಡು. ಸೊ ಯಾವುದೇ ರೀತಿಯ ಹಾರ್ಮೋನ್ಸ್ಗಳನ್ನ ಇದು ಕರೆಕ್ಟ್ ಮಾಡ್ತದೆ ನೋಡಿ. ಹಾರ್ಮೋನ್ ಇಂಬ್ಯಾಲೆನ್ಸ್, ಇಟ್ ಮೇ ಬಿ ಎ ಥೈರಾಯ್ಡ್ ಇರ್ಬೋದು, ಇಟ್ ಮೇ ಬಿ ಎ ಪಿಟ್ಯುಟರಿ ಇರ್ಬೋದು, ಅಥವಾ ಇಟ್ ಮೇ ಬಿ ಎ ಇನ್ಸುಲಿನ್ ಇರ್ಬೋದು, ಅಥವಾ ನಿಮಗೆ ಮೆನ್ಸ್ಟ್ರುವಲ್ ಹಾರ್ಮೋನ್ಸ್ ಇರ್ಬೋದು. ದಿಸ್ ಇದನ್ನ ನಿಮಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ that is Moranzi is the best, Noni powder is best, ಅಥವಾ ಮೆನ್ಕುಡು is the best. ಇದನ್ನ ನೀವು ರೆಗ್ಯುಲರ್ ಯೂಸ್ ಮಾಡ್ತಾ ಹೋದ್ರೆ ಅದನ್ನ ಸರಿ ಮಾಡ್ಬೋದು. ಯಾಕೆಂದ್ರೆ ನಾನು ಬರೇ ನಿಮ್ಗೆ ಕೂದಲು, ಈಗ ನಮ್ಮ ಕೂದಲ ಮೇಲೆ ನಮ್ಮ ಪ್ರಾಡಕ್ಟ್ ವರ್ಕ್ ಆಗ್ತದೆ, ಅದೇ ಹಾರ್ಮೋನ್ ಮೇಲೆ ಬೇಕಲ್ಲ. ಸೊ ಇನ್ನು ಕೆಲವರಿಗೆ ವಂಶ ಪಾರಂಪರ್ಯವಾಗಿ ಅದು ಬಂದಿರ್ತದೆ, ಜೀನ್ಸ್, ದಟ್ ಇಸ್ ಕಾಲ್ಡ್ ಹೆರಿಡಿಟರಿ ಲಾಸ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇನ್ನು ಕೆಲವರಿಗೆ ಸ್ಕಿನ್ ಅಂದ್ರೆ ತಲೆಯ ಸ್ಕ್ಯಾಲ್ಪ್ ಇದೆ ನೋಡಿ, ಅದು ಇನ್ಫೆಕ್ಷನ್ ಆಗ್ತಾ ಇರ್ತದೆ. ಬೆವರಿನ ವಾಸನೆ ಬರೋದು, ಅಥವಾ ಬೆವರು ನೀವು ಸರಿಯಾಗಿ ಜಾಸ್ತಿ ಇದ್ರೆ ನೀವು ಬಂದ್ರೆ ದಿನ ವಾಶ್ ಮಾಡಬೇಕಾಗ್ತದೆ. ಆ ವಾಶ್ ಮಾಡಲಿಲ್ಲ ಅಂದ್ರೆ ನಿಮಗೆ ಅದು ಫಂಗಸ್ ಆಗ್ತದೆ. ಫಂಗಸ್ ಆಗಿ ಪುನಃ ನಿಮಗೆ ಅದು ಸ್ಕಿನ್ನಿಗೆ ಇನ್ಫೆಕ್ಷನ್ ಆಗ್ತದೆ. ಇನ್ಫೆಕ್ಷನ್ ಆಗಿ ನಿಮಗೆ ಆಲೋಪೇಶಿಯಾ ಅರೆಟಾ ಅಂತ ಅಂದ್ರೆ ಅದು ಇನ್ಫೆಕ್ಷನ್ ಆಗಿ ಬ್ಯಾಕ್ಟೀರಿಯಾ ಆಗಿ ಅದು ಕೂದಲು ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇನ್ನು ಕೆಲವು ಟೈಮ್ ನಿಮಗೆ ಬೇರೆ ಬೇರೆ ಥೈರಾಯ್ಡ್ಸ್ ಇರ್ಬೋದು, ಲೂಪಸ್ ಇರ್ಬೋದು, ಅಲೋಪೇಶಿಯಾ ಇರ್ಬೋದು, ಇದೆಲ್ಲ ನಿಮಗೆ ಅದರ್ ರೀಸನ್ಸ್ ಅಲ್ಲಿ ಇದೆ ಕೂದಲು ಉದುರ್ಲಿಕ್ಕೆ. ಆದರೆ ಕೂದಲು ಗಟ್ಟಿಯಾಗಿ ಇರಲಿಕ್ಕೆ ಇದೆಲ್ಲ ನಿಮಗೆ ರೀಸನ್ಸ್ಗಳಿದೆ. ಸೊ ಅದರಿಂದ ಬ್ಯಾಲೆನ್ಸ್ಡ್ ಫುಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅದರ ಒಟ್ಟಿಗೆ ನೀವು ಇದನ್ನ ನರಿಶ್ ಮಾಡಲಿಕ್ಕೆ ನಮ್ಮ ಭೃಂಗರಾಜ್ ಯಾವ ರೀತಿ ಹೆಲ್ಪ್ ಆಗ್ತದೆ ಅಂತ ದಟ್ಸ್ ದ ಥಿಂಗ್. ಸೊ ಈಗ ಇಲ್ಲಿ ನೋಡಿ, ಓಕೆ, ಏಜ್ ಆದ ನಂತರ ಹೋದ್ರೆ ಅದೊಂದು ಓಕೆ, ಯಾಕೆಂದ್ರೆ ಅದನ್ನ ಯಾರು ತಡೀಲಿಕ್ಕೆ ಆಗೋದಿಲ್ಲ, ನಮ್ಗೆ ತಡೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಏಜ್ ಬೇಸ್ಡ್ ಅಂದ್ರೆ ಮುಪ್ಪಿನ ಕಾಯಿಲೆಗಳಂತ ಹೇಳ್ತಾರೆ. ಕಿವಿ ಕೇಳದೆ ಇರೋದು, ಕಣ್ಣು ಡಿಮ್ ಆಗೋದು, ವೀಕ್ನೆಸ್ ಆಗೋದು, ಅಥವಾ ಕೂದಲು ಉದುರ ಆಗೋದು, ಕೂದಲು ಹಣ್ಣಾಗೋದು. ಬಟ್ ಯಂಗ್ ಏಜ್ ಅಲ್ಲಿ ಇವತ್ತು 30-40ಯಲ್ಲೇ ನಿಮ್ಗೆ ಈ ಎಲ್ಲ ಕೂದಲುಗಳು ಹೋಗ್ಬಿಡ್ತದೆ ಕೆಲವರಿಗೆ. ಎಸ್ಪೆಷಲಿ ನಾನು ನೋಡ್ತೇನೆ ಗಲ್ಫ್ ಕಂಟ್ರಿಗೆ ಹೋದವರಿಗೆ ಜಾಸ್ತಿ ಇರ್ತದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಅವರ 30-35 ಡಿಗ್ರಿ, ಅಲ್ಲಿ 40-45 ಡಿಗ್ರಿ. ಅಂದ್ರೆ ಬಿಕಾಸ್ ಆಫ್ ದ ಟೂ ಮಚ್ ಆಫ್ ಹೀಟ್ ಇಂದ ಅಥವಾ ಅಲ್ಲಿಯ ನೀರಿಂದ ಆ ಥರ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ತಾರೆ ಸೈನ್ಸ್. ಸೊ ಆ ಥರ, ಸೊ ಅದನ್ನ ಇಂಬ್ಯಾಲೆನ್ಸ್. ಸೊ ಅದಕ್ಕೋಸ್ಕರ ದಿಸ್ ಪ್ರಾಡಕ್ಟ್ ಇವರಿಗೆಲ್ಲ ಹೇಗೆ ಹೆಲ್ಪ್ ಆಗ್ತದೆ. ಥಿನ್ ಹೇರ್ ಇದೆ ನೋಡಿ, ತಿಕ್ಕಿತ್ತು, ಈಗ ಥಿನ್ ಆಗುತ್ತೆ, ಎಲ್ಲ ಕಾಣ್ತಾ ಇದೆ, ಸ್ಕ್ಯಾಲ್ಪ್ ಕಾಣ್ತಾ ಇದೆ, ಥಿನ್ ಆಗ್ಬಿಟ್ಟಿದೆ. ಸೊ ಅವಳಿಗೆ ಬಾರಿ ಕನ್ನಡಿಯಲ್ಲಿ ನೋಡ್ತಾ ಇದ್ದಾರೆ ನೋಡಿ, ಓ ಈ ತರ ಆಗೋಯ್ತು ಅಂತ, ಈ ತರ ಪ್ರಾಬ್ಲಮ್. ಡೋಂಟ್ ವರಿ, ಈಗ ನಮ್ಮ ಹತ್ರ ಭೃಂಗರಾಜ್ ಬಂದಿದೆ, ಡೋಂಟ್ ವರಿ. ಸೊ ಇನ್ನು ಕೆಲವರಿಗೆ ಅರ್ಲಿ ಏಜ್ ಈಗ ತುಂಬಾ ಕಮ್ಮಿ ಇದ್ದಾಗ 30 ವರ್ಷಕ್ಕೆ ನೋಡಿ, ಅಂದ್ರೆ ಹಣ್ಣು ಕೂದಲು ಬರ್ತದೆ, ಆಮೇಲೆ ಕೂದಲು ಬಿದೋಗ್ಬಿಡ್ತದೆ, ಪುನಃ ಕೂದಲು ಬರುವುದಿಲ್ಲ. ಸೊ ದಿಸ್ ಇಸ್ ದ ಪ್ರಾಬ್ಲಮ್. ಇವರಿಗೂ ಸಹ ನಮ್ಮ ಈ ಭೃಂಗರಾಜ್ನಿಂದ ನೀವು ಯಾವ ರೀತಿ ಅಪ್ಲೈ ಮಾಡಿ ಕರೆಕ್ಟ್ ಮಾಡ್ಬೋದು ಅಂತ. ಇನ್ನು ನೆಕ್ಸ್ಟ್ ನಿಮಗೆ ಡ್ಯಾಂಡ್ರಫ್ ಆಗ್ತದೆ, ಹೊಟ್ಟು. ಈಗ ನೀವು ಕಾಣ್ಬೋದು, ಇದು ಸಹ ನಿಮಗೆ ಸ್ಕಿನ್ ಅಲ್ಲಿ ನಾನು ಹೇಳಿದಲ್ಲ, ಸ್ಕಿನ್ ಅಲ್ಲಿ ನಿಮಗೆ ಫಂಗಸ್ ಕ್ರಿಯೇಟ್ ಆಗಿ, ಸೊ ಆ ಥರ ಒಂಥರ ವೈಟ್ ಏನು ಸ್ಕಿನ್ ಎಲ್ಲ ಎದ್ದು ಬರುವಂತ, ಅದು ಒಂಥರ ಅನೀಸಿ ಆಗ್ತದೆ. ಮತ್ತೆ ಕೆಲವರಿಗೆ ಟೂ ಮಚ್ ಆಫ್ ಇರಿಟೇಷನ್ ಆಗ್ತದೆ. ಸೊ ಆವಾಗ ಏನಾಗ್ತದೆ ಅಂದ್ರೆ ಪುನಃ ನಿಮಗೆ ಏನು ನಿಮ್ಮ ಪರ್ಸನಾಲಿಟಿಯಲ್ಲಿ ನೀವು ಅದನ್ನ ಏನೋ ಒಂಥರ ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಆಗ್ತದೆ. ಸೊ ಅಂಥವ್ರು ಕೂಡ ಇದನ್ನ ಹೊರಗೆ ಬರಲಿಕ್ಕೆ ನಿಮಗೆ ಅವರ್ ಪ್ರಾಡಕ್ಟ್ ವಿಲ್ ಹೆಲ್ಪ್. ಸೊ ಹಾಗಾಗಿ ಎಲ್ಲ ರೀತಿಯಲ್ಲೂ ನೀವು ಟ್ರೈ ಮಾಡಿ ನೋಡ್ಬೋದು. ಸೊ ನಮ್ಮ ಹರ್ಪಿತ್ ಕೌರ್ ಅವರ ಮೊನ್ನೆ ಮೀಟಿಂಗ್ ನೋಡಿರ್ಬೋದು ನೀವು, ತುಂಬಾ ಚೆನ್ನಾಗಿ ಮೀಟಿಂಗ್ ಕೊಟ್ಟಿದ್ದಾರೆ. ಸೊ ಪರ್ಫೆಕ್ಟ್ ಹೇರ್ ಕೇರ್, ನರಿಶ್ ಅಂಡ್ ಸ್ಟ್ರೆಂಗ್ತ್ ಅಂಡ್ ಶೈನ್, ನೀವು ಯಾರೆಲ್ಲ ಕೇಳಿದ್ರೋ ಗೊತ್ತಿಲ್ಲ. ಸೊ ಈವನ್ ಯೂಟ್ಯೂಬ್ ಅಲ್ಲಿ ಇದೆ, ಸೊ ಅದನ್ನ ನೀವು ನೋಡ್ಬೋದು. ಅವರ ಹಿಂದಿಯಲ್ಲಿ ಮತ್ತೆ ಇಂಗ್ಲಿಷ್ ಮಿಕ್ಸ್ ಅಲ್ಲಿ ಹೇಳಿದ್ದಾರೆ, ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈಗ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಕಾಣ್ತಾ ಇದೆ ಒಂದು ಹೂ ಇದೆಯಲ್ಲ, ಇದೇನು ಎಲ್ಲಾದ್ರೂ ನೋಡಿದ್ರಾ ಈ ಹೂವನ್ನ? ಇದೇ ಭೃಂಗರಾಜ್ ನೋಡಿ, ಭೃಂಗರಾಜ್ ಗಿಡ ಕಾಣ್ತಾ ಇದೆ ನಿಮ್ಗೆ, ಎಲೆ ಕಾಣ್ತಾ ಇದೆ, ಅದರಿಂದ ಹೂ, ದಿಸ್ ಇಸ್ ದ ಮೈನ್, ದಿಸ್ ಇಸ್ ಭೃಂಗರಾಜ್. ಸೊ ಇನ್ನು ನಿಮ್ಗೆ ಬೇರೆ ಬೇರೆ ರೀತಿಯಲ್ಲಿ ನೀವು ಕೂದಲನ್ನ ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ದಿಸ್ ಆಯಿಲ್ ವಿಲ್ ಹೆಲ್ಪ್ ಯು, ನಿಮ್ಗೆ ಹೆಲ್ಪ್ ಆಗ್ತದೆ. ಸೊ ನೋಡಿ, ಟ್ರೈ ಮಾಡಿ ನೋಡಿ.
ಎಸ್ಪೆಷಲಿ ನಮ್ಮ ಬ್ಯೂಟಿ ಪಾರ್ಲರ್ ಅವರು, ಬ್ಯೂಟಿ ಕಾನ್ಷಿಯಸ್ ಇರುವವರು. ಸೊ ದಿಸ್ ಭೃಂಗರಾಜ್ ವಿಲ್ ಹೆಲ್ಪ್. ಸ್ವಲ್ಪ ನೀವು ಅದಕ್ಕೆ ಟೈಮ್ ಹಾಕಬೇಕಾಗ್ತದೆ. ಟೈಮ್ ಹಾಕಿದ್ರೆ ಥಿಕ್ ಹೇರ್ ಬರ್ತದೆ ಆ್ಯಂಡ್ ಬ್ಲ್ಯಾಕ್ ಹೇರ್ ಬರ್ತದೆ. ಆಮೇಲೆ ನಿಮಗೆ ಏನು ಡ್ರಾಪ್ ಅದನ್ನು ತಪ್ಪಿಸ್ತದೆ. ಹೇರನ್ನು ಚೆನ್ನಾಗಿ ನರಿಶ್ ಮಾಡಲಿಕ್ಕೆ ಈ ಭೃಂಗರಾಜ್ ನಿಮಗೆ ಹೆಲ್ಪ್ ಮಾಡ್ತದೆ. ಸೊ ನಾಟ್ ಓನ್ಲಿ ಲೇಡೀಸ್, ಈವನ್ ಜೆಂಟ್ಸ್ಗೆ ಕೂಡ ಇದು ಹೆಲ್ಪ್ ಆಗ್ತದೆ. ಯಾಕಂದರೆ ಇದರಲ್ಲಿ ಐಟಮ್ ಇರೋದು ಇದು ಭೃಂಗರಾಜ್ ಅಲ್ಲದೆ ಮತ್ತೆ ನಿಮಗೆ ಬೇರೆ ಐಟಮ್ಸ್ ಕೂಡ ಇದರಲ್ಲಿದೆ. ಟೋಟಲಿ ಯಾವುದೇ ಥರ ಕೂದಲಿರಲಿ ಅಥವಾ ಹೇರ್ ಇದ್ರಿ ಅವರಿಗೂ ಕೂಡ ಈ ಎಣ್ಣೆ ನಿಮಗೆ ಉಪಯೋಗ ಆಗ್ತದೆ. ಸೊ ನಾವು ಆಲ್ರೆಡಿ ನಮ್ಮ ಹತ್ರ ಕೆಲವು ಆಯಿಲ್ ಇದೆ, ಆಲ್ರೆಡಿ ನಿಮ್ಗೆ ಗೊತ್ತಿರೋ ವಿಷಯನೇ. ನಮ್ಮ ಹತ್ರ ಮಸಾಜ್ ಆಯಿಲ್ ಸಹ ಇದೆ. ದಟ್ಸ್ ಆಲ್ಸೋ ವೆರಿ ಗುಡ್ ಫಾರ್ ಹೇರ್ ಆ್ಯಂಡ್ ಈವನ್ ಮಸಾಜ್. ಬಟ್ ನಾವು ಎಲ್ಲಿ ಪೊಸಿಷನ್ ಮಾಡಬೇಕು ಅಲ್ಲೇ ಪೊಸಿಷನ್ ಮಾಡಬೇಕಾಗಿದೆ. ಯಾಕೆಂದರೆ ಈಗ ನಮಗೆ ಇನ್ನೂ ಒಂದು ಆಯಿಲ್ ಬರ್ತದೆ, ಇಟ್ಸ್ ಕಾಲ್ಡ್ ಪೇನ್ ಕಿಲ್ಲರ್ ಆಯಿಲ್ ಕೂಡ ಕಂಪನಿ ಲಾಂಚ್ ಮಾಡಲಿಕ್ಕೆ. ಆವಾಗ ನಾವು ಮಸಾಜ್ ಆಯಿಲನ್ನು ಓನ್ಲಿ ಮಸಾಜ್ಗೆ ಇಟ್ಬಿಟ್ಟು ಪೇನ್ ಕಿಲ್ಲರ್ ಆಯಿಲ್ನ ಪೇಯ್ಲಿಗೆ ಇಡಬೇಕಾಗ್ತದೆ. ಸೊ ಯಾವುದು ಹ್ಯಾರಿಗಿದೆ ಹ್ಯಾರಿಗೆ ಯೂಸ್ ಮಾಡಬೇಕಾಗ್ತದೆ. ಸೊ ಆ ರೀತಿಯಲ್ಲಿ. ಸೊ ದಟ್ ಈಸ್ ದ ಥಿಂಗ್. ಸೊ ಈವನ್ ಜೆಂಟ್ಸ್ ಕೂಡ ಇದನ್ನು ಯೂಸ್ ಮಾಡಿ ಬೆನಿಫಿಟನ್ನು ನೀವು ತಗೋಬಹುದು. ಸೊ ಆಲ್ರೆಡಿ ನಾವು ಲಾಂಚ್ ಮಾಡಿದ್ವಿ. ಪ್ರಾಡಕ್ಟ್ ಈಗ ನಮ್ಮ ಕೈಯಲ್ಲಿದೆ ಅಲ್ವಾ, ಭೃಂಗರಾಜ್ ನಮ್ಮ ಕೈಯಲ್ಲಿ ಬಂದಿದೆ. ಸೊ ದಿಸ್ ಇಸ್ ಅ ಭೃಂಗರಾಜ್. ಸೊ ತುಂಬ ಖುಷಿ ಆಗೋದು ಅಂತ ಹೇಳಿದ್ರೆ, ನೋಡಿ ಇದು ನಮ್ಮ ಓನ್ ಫ್ಯಾಕ್ಟ್ರಿಯಲ್ಲಿ ತುಂಬ ಪ್ರಾಡಕ್ಟ್ ನಮ್ಮ ಓನ್ ಫ್ಯಾಕ್ಟ್ರಿಯಲ್ಲಿ ತಯಾರಾಗೋದಿಲ್ಲ. ಯಾಕಂದರೆ ಸ್ಟಾರ್ಟಿಂಗ್ ನಾವು ಕಾಂಟ್ರಾಕ್ಟಲ್ಲಿ ಇರ್ತೀವಿ, ಯಾಕಂದರೆ ಎಷ್ಟು ದೊಡ್ಡ ಮಾರ್ಕೆಟ್ ಇದೆ ಅಂತ ಗೊತ್ತಾಗೋದಿಲ್ಲ. ಬಟ್ ದಿಸ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಇನ್ ಸಿದ್ದಿಪೇಟೆ ಫ್ಯಾಕ್ಟ್ರಿಯಲ್ಲಿ. ಸೊ ಅದನ್ನು ಮ್ಯಾನುಫ್ಯಾಕ್ಚರ್ ಬೈ DXN ಮ್ಯಾನುಫ್ಯಾಕ್ಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಸಿದ್ದಿಪೇಟೆಯಲ್ಲೇ ತಯಾರಾಗ್ತದೆ. ಸೊ ನಮ್ಮ ಓನ್ ಪ್ರಾಡಕ್ಟ್ ಇದು. ಸೊ ಹಾಗಾಗಿ ನಮಗೆ ಭಾರಿ ಖುಷಿಯಲ್ಲಿ ಹೇಳ್ಬೋದು. ಸೊ ಅದನ್ನು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇರುವುದಿಲ್ಲ. ಕೆಲವು ಟೈಮ್ ನಾವು ಕಾಂಟ್ರಾಕ್ಟ್ ಪ್ರಾಡಕ್ಟಲ್ಲಿ ಸ್ಟಾರ್ಟಿಂಗ್ ಇರ್ತೀವಿ. ಸೊ ಅದರಲ್ಲಿ ಕೆಲವು ಟೈಮ್ ನಮಗೆ ಪ್ರಾಬ್ಲಮ್ ಆಗ್ತದೆ. ಎಸ್ಪೆಷಲಿ ಮಿಂಟ್ ಬಂದಾಗ ನಮಗೆ ಪ್ರಾಬ್ಲಮ್ ಆಯ್ತು ನೋಡಿ. ಸೊ ವಿ ಆರ್ ವಿತ್ ಸಮ್ ಕಾಂಟ್ರಾಕ್ಟೆಡ್ ಫ್ಯಾಕ್ಟ್ರಿ ಸ್ಟಾರ್ಟಿಂಗ್. ಬಟ್ ನಮಗೆ ಅದರಲ್ಲಿ ತುಂಬ ಪ್ರಾಬ್ಲಮ್ ಆಯ್ತು. ಈ ಥರ ಆಗುವ ಚಾನ್ಸಸ್ ಇರ್ತದೆ. ಸೊ ಅದರಿಂದ ಕಂಪನಿಗೆ ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಈಗ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟನ್ನು ಕಂಪನಿಯೇ ತಯಾರು ಮಾಡುವ ಒಂದು ಉದ್ದೇಶದಿಂದ ಈ ಪ್ರಾಡಕ್ಟನ್ನು ಕಂಪನಿಯೇ ತಯಾರು ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ನಮಗೆ ತಲುಪಿಸಿದೆ. ಸೊ ಭೃಂಗರಾಜ್. ಸೊ ಲಾಸ್ಟ್ ಮಂತ್ ನಾವು ಲಾಸ್ಟ್ ವೀಕ್, ಸೊ ಫಸ್ಟ್ ವೀಕಲ್ಲಿ ಸೊ ನಮ್ಮ ಏನು ಹೇರ್ ಡೈ ದಟ್ ಪ್ರಾಡಕ್ಟ್ಸ್ ಆಲ್ಸೋ ನಾವೀಗ ಕಾಂಟ್ರಾಕ್ಟಲ್ಲಿ ಇದ್ದೀವಿ. ದಟ್ ಆಲ್ಸೋ ನಿಮಗೆ ಸಿದ್ದಿಪೇಟೆ ಫ್ಯಾಕ್ಟ್ರಿಯಲ್ಲಿ ಶಾರ್ಟ್ಲಿ, ಯಾಕೆಂದರೆ ಮಾರ್ಕೆಟ್ ಈಸ್ ವೆರಿ ಹ್ಯೂಜ್ ಮಾರ್ಕೆಟ್. ಎಷ್ಟಿದ್ರು ನೋಡಿ ಶಾರ್ಟ್ ಸಪ್ಲೈ ಪ್ರಾಡಕ್ಟ್ ಇಲ್ಲ ಈಗ. ಸೊ ಆ ರೀತಿ ಈಗ ಕಂಪನಿ ಡಿಮಾಂಡ್ ಇದೆ, ಕೆಲವು ಪ್ರಾಡಕ್ಟ್ಗಳನ್ನ ಡಿಮಾಂಡ್. ನಾನು ಈ ಪ್ರಾಡಕ್ಟ್ ಹೇರ್ ಡೈ ಪ್ರಾಡಕ್ಟ್ ಹೇಳಿ ನಾನು ಆಲ್ರೆಡಿ ಡಾಕ್ಟರ್ ಹತ್ರ, ರಾಜೇಶ್ ಅವ್ರ ಹತ್ರ ಮಾತಾಡಿ 10 ವರ್ಷಗಳೇ ಮುಗಿದೋಗಿದೆ. ಬಟ್ ಅವರು ಅದನ್ನು 100% ತರ್ತೀನಿ ಅಂತ ಹೇಳಿ ನನಗೆ ಪ್ರಾಮಿಸ್ ಮಾಡೋದನ್ನ ಲಾಂಚ್ ಮಾಡಿದ್ದಾರೆ. ಬಟ್ ಭೃಂಗರಾಜ್ ಬಗ್ಗೆ ನಾನೇನು ಮಾತಾಡಲಿಲ್ಲ. ನಮಗೆ ಇದ್ರ ಬಗ್ಗೆ ಅಫ್ಕೋರ್ಸ್ ಇದು ಮಾರ್ಕೆಟಲ್ಲಿ ಇದೆ ಅಂತ ಗೊತ್ತಿದೆ. ಬೇಕಾದಷ್ಟು ಕಂಪ್ನಿಗಳಿದೆ, ನೀವೀಗ ನೋಡ್ಬೋದು. ದೊಡ್ಡ ಮಾರ್ಕೆಟ್, ಆಲ್ಸೋ ವೆರಿ ಬಿಗ್ ಮಾರ್ಕೆಟ್ ಇದೆ. ಸೊ ಈಗ ನಿಮಗೆ ಈ ಭೃಂಗರಾಜ್ ಒಟ್ಟಿಗೆ ಇದನ್ನೆಲ್ಲಾದ್ರೂ ನೋಡಿದ್ದೀರಾ? ಗದ್ದೆ ಬದಿಯಲ್ಲಿ ಇರ್ತದೆ. ಓಕೆ. ಅಲ್ಲ, DXN ಅಲ್ಲಿ ಇದು ಒಂದು ಪ್ರಾಡಕ್ಟ್ ಬಂದಿದೆ ಅಂತ ಗೊತ್ತಿದೆ ನಿಮಗೆ? ಯಾರಿಗೆ ಗೊತ್ತಿದೆ? ಕೈ ಎತ್ತಿ ನೋಡಿ. ನಿಮಗೆ ತುಂಬಾ ಜನ, ಅಂದ್ರೆ ನಾವೇನ್ ಹೇಳ್ತೇವೆ ಅಂದ್ರೆ, ನಾವು ತುಂಬಾ ಸೀರಿಯಸ್ ಆಗಿರೋದಿಲ್ಲ. ಸೀರಿಯಸ್ ಆಗಿದ್ರೆ ಮಾತ್ರ ನಿಮಗೆ ಇದ್ರ ಬಗ್ಗೆ ಎಲ್ಲ ಐಡಿಯಾ ಇರ್ತದೆ. ಆಲ್ರೆಡಿ DXN ವಿಜಿಲಿಯಾ ಅಂತ ಒಂದು ಟೀ ಅನ್ನ ಲಾಂಚ್ ಮಾಡಿದೆ. ಕೇಳಿದ್ರಾ? ಕೇಳಿಲ್ಲ ಅಂದ್ರೆ ನೋಡಿ, ಇಲ್ಲಿ ತೋರಿಸ್ತೀನಿ ನಿಮಗೆ. ಓಕೆ, ಮತ್ತೆ ತೋರಿಸ್ತೀನಿ. ಡಿಸ್ಕವರ್ ದ ಹೀಲಿಂಗ್ ಪವರ್ ಆಫ್ ಭೃಂಗರಾಜ್. ಒಟ್ಟಿಗೆ ಇದನ್ನ ನಾವು ಸೇರಿಸಿದಾಗ, ವಿಜಿಲಿಯಾ ಸೇರಿಸಿದಾಗ ಅದು ಆ ಹೀಲಿಂಗ್ ಪವರನ್ನು ಯಾಕೆ ಡಬಲ್ ಮಾಡ್ತದೆ ಅಂತ ಇದೆ ಇದರಲ್ಲಿ. ಸೊ ಕೂದಲನ್ನು ಕಪ್ಪಾಗಿಸುವ ಭೃಂಗರಾಜ್ ಗಿಡವನ್ನು ಗುರುತಿಸುವುದು ಹೇಗೆ? ನಾವು ಇಲ್ಲಿ ಕಾಣ್ತಾ ಇದ್ದಾರೆ ಭೃಂಗರಾಜ್. ನೀವು ಗುರುತಿಸಿದ್ರೆ ಗೊತ್ತಾಗ್ತದೆ. ಸ್ವಲ್ಪ ವೈಟ್ ಕಲರಲ್ಲಿ ಹೂ ಬೀಳ್ತದೆ. ಅದನ್ನು ಒಂದು ಲೈಕ್ ಸೇವಂತಿಗೆ ಅಂತ ಇಟ್ಕೊಳ್ಳಿ, ಅಥವಾ ನಿಮಗೆ ಅದಕ್ಕಿಂತ ಸನ್ಫ್ಲವರ್ ಅಂತ ತಿಳ್ಕೊಳ್ಳಿ. ಸನ್ಫ್ಲವರ್ ಸಾಧಾರಣ ಎಲ್ಲೋ ಇರ್ತದೆ, ಬಟ್ ಇದು ಎಲ್ಲೋ ಇರೋದಿಲ್ಲ, ವೈಟ್ ಕಲರ್ ಇರ್ತದೆ. ಸೊ ಅಲ್ಲಿ ದಟ್ ಈಸ್ ಡಿಫರೆನ್ಸ್ ಈ ಗಿಡ. ಸೊ ಇದರಲ್ಲಿ ಬೆನಿಫಿಟ್ ನಿಮಗೆ ಬೇಕಾದಷ್ಟು, ಬೇರೆ ಬೇರೆ ಕಂಪನಿಯವರು ಬೇಕಾದಷ್ಟು ಬೆನಿಫಿಟ್ ನೋಡ್ಬೋದು. ಅಥವಾ ಡೀಪ್ ನರಿಶಿಂಗ್ ಮಾಸ್ಕ್ ಆ್ಯಂಡ್ ಆಂಟಿ ಫ್ರಿಜ್ ಸೆರಮ್, ಡ್ಯಾಂಡ್ರಫ್ ಡಿಫೆನ್ಸ್ ಟ್ರೀಟ್ಮೆಂಟ್ ಆ್ಯಂಡ್ ಶೈನ್ ಬೂಸ್ಟಿಂಗ್ ಗ್ಲೇಸ್ ಆ್ಯಂಡ್ ಗ್ರೇಯಿಂಗ್. ಮಧ್ಯದಲ್ಲಿ ಏನಾದರೂ ಹಣ್ಣಾದರೆ ಅದನ್ನು ಸರಿ ಮಾಡ್ತದೆ. ಪಿಗ್ಮೆಂಟೇಷನ್ಗೆ ಒಳ್ಳೇದಂತಾರೆ. ರೂಟ್ ಸ್ಟ್ರೆಂಗ್ತನ್ ಮಾಡ್ತದೆ. ಈವನ್ ನೈಲ್ಸ್ ಆ್ಯಂಡ್ ಕ್ಯೂಟಿಕಲ್ ರಿಪೇರ್. ನಿಮಗೆ ಕೆಲವರಿಗೆ ಈ ಉಗುರೆಲ್ಲ ನೀವು ಇದನ್ನ ಹಚ್ಚಿಬಿಟ್ಟು ನೀವು ಮಸಾಜ್ ಮಾಡ್ತಾ ಹೋದಾಗ
ಈವನ್ ನಿಮ್ಮ ಉಗುರು ಸಹ ಸರಿ ಆಗ್ತದೆ ಅಂತ. ಪ್ರಿವೆಂಟ್ ನೈಲ್ ಸ್ಪ್ಲಿಟ್ಟಿಂಗ್ ಆ್ಯಂಡ್ ಟ್ರೀಟ್ ರ್ಯಾಗ್ಡ್ ಕುಟಿಕಲ್ಸ್ ಅಂತ. ಆ್ಯಂಡ್ ಪೋಸ್ಟ್ ವಾಶ್ ಟ್ಯಾನ್ ಡಿಫೆನ್ಸ್, ಮೇಕಿಂಗ್ ಕೂಮಿಂಗ್ ವೆಟ್ ಹೇರ್ ಈಸಿಯರ್, ಮಿನಿಮೈಸಿಂಗ್ ಬ್ರೇಕೇಜ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. ಸೊ ಭೃಂಗರಾಜ್ ಬೆಸ್ಟ್ ಪ್ಲಾಂಟ್ ಫಾರ್ ಯುವರ್ ಹೇರ್ ಅಂತ. ಸೊ ಇಲ್ಲಿ ಕಾಣ್ಬೋದು ನಿಮಗೆ ಭೃಂಗರಾಜ್ ಯಾವ ರೀತಿ ಗಿಡ ಇದೆ, ಯಾವ ರೀತಿ ಅದು ಮತ್ತೆ ಬೆಳೀತದೆ. ಸೊ ಅದರ ಎಲೆ ಇರ್ಬೋದು, ಅದರ ಕಾಂಡ ಇರ್ಬೋದು, ಅದರ ಬೇರೆ ಇರ್ಬೋದು, ಈವನ್ ಹೂ ಇರ್ಬೋದು, ಪ್ರತಿ ಒಂದು ನಿಮಗೆ ಉಪಯೋಗಕ್ಕೆ ಬರ್ತದೆ. ಸೊ ಈಗ ಕಂಪನಿ ಏನು ಹೇಳ್ತದೆ ನೋಡು, ಕಿಂಗ್ ಆಫ್ ಹೇರ್ ಇನ್ ಆಯುರ್ವೇದ. ಹೇರಿಗೆ ಕಿಂಗ್, ನಾವು ಕಿಂಗ್ ಆಫ್ ಹರ್ಬ್ ಅಂತ ಹೇಳ್ತೀವಿ ನೋಡಿ. ಸೊ ಇದನ್ನ ಕಿಂಗ್ ಆಫ್ ಹೇರ್ ಅಂತ ಕರೀತಾರೆ ಆಯುರ್ವೇದದಲ್ಲಿ. ಯಾವುದನ್ನ? ಭೃಂಗರಾಜನ್. ಸೊ ನರಿಶ್ ಮಾಡ್ತದೆ, ಸ್ಟ್ರೆಂಗ್ತನ್ ಮಾಡ್ತದೆ, ರಿವೈಟಲೈಸ್ ಮಾಡ್ತದೆ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಒಂದ್ಸಲ ಎಲ್ಲ ಹೋಗ್ಬಿಟ್ರೆ ಪುನಃ 100% ಅದನ್ನ ಏನು ಮೊದಲಿದ್ದ ಹಾಗೆ ಮಾಡ್ತದೆ. ಪರ್ಡ್ ಬೈ ಪಿತಾ ಭೃಂಗರಾಜ್. ವಿಡಿಲಿಯಾ ಚಿನಿಸಿಸ್ ಅಂತ ಇದಕ್ಕೆ ಕರೀತಾರೆ. ಅಂಡ್ ಟ್ರೆಡಿಷನಲಿ ನೋನ್ ಆಸ್ ದ ಕಿಂಗ್ ಆಫ್ ಹೇರ್, an Ayurvedic hair wellness formula that helps nourish the scalp and strengthen the roots and support naturally healthy hair. ಸೊ ರೆಗ್ಯುಲರ್ ಯೂಸ್ ಮಾಡ್ತಾ ಹೋದ್ರೆ ಪ್ರಮೋಟ್ಸ್ ಹೇರ್ ಗ್ರೋತ್ ಅನ್ನ ಪ್ರಮೋಟ್ ಮಾಡ್ತದೆ, ಜಾಸ್ತಿ ಕೂದಲು ಬರುವ ಹಾಗೆ ನೋಡ್ಕೊಳ್ತದೆ. ಅದಲ್ಲದೆ ಉದುರುವುದನ್ನ ಕಮ್ಮಿ ಮಾಡ್ತದೆ, ಅಂದ್ರೆ ರೂಟ್ ಅನ್ನ ಸ್ಟ್ರಾಂಗ್ ಮಾಡ್ತದೆ, ಸ್ಟ್ರೆಂಗ್ತ್ ಮಾಡ್ತದೆ. ಅಂಡ್ ಹೆಲ್ಪ್ ರೆಡ್ಯೂಸ್ ದ ಹೊಟ್ಟಾಗುವುದನ್ನ ಕಮ್ಮಿ ಮಾಡ್ತದೆ. ಅಂಡ್ ಸಪೋರ್ಟ್ ಹೇರ್ ವೈಟಾಲಿಟಿ ಗ್ರೋತ್ ಅಂಡ್ ವೈಟಾಲಿಟಿಗೂ ಸಹ ಅದು ಹೆಲ್ಪ್ ಮಾಡ್ತದೆ. 100% ಆಯುರ್ವೇದ ಗುಡ್ನೆಸ್ ಹರ್ಬಲ್ ಹೇರ್ ಕೇರ್ ಫಾರ್ಮುಲಾ ಅಂಡ್ ಡೈಲಿ ಸ್ಕ್ಯಾಲ್ಪ್ ನರಿಶ್ಮೆಂಟ್. ಡೈಲಿ ಯೂಸ್ ಮಾಡಿದ್ರೆ ನಮ್ಮ ಸ್ಕ್ಯಾಲ್ಪ್ ಕೂಡ ತುಂಬ ನರಿಶ್ಮೆಂಟ್ ಆಗಿ ಹೊಸ ಕೂದಲು ಬರಲಿಕ್ಕೆ ಹೆಲ್ಪ್ ಆಗ್ತದೆ. ದಟ್ ಈಸ್ ಅವರ್ ಭೃಂಗರಾಜ್ ಆಯಿಲ್. ಸೊ ಇದರಲ್ಲಿ ಕೀ ಹರ್ಬಲ್ ಇಂಗ್ರೀಡಿಯೆಂಟ್ ನಾನು ಆಲ್ರೆಡಿ ಹೇಳಿದೆ. ಇದಲ್ಲದೆ ಇನ್ನೂ 3-4 ಹೊಸ ಐಟಮ್ ಅಂತ ಹೇಳ್ತೇವೆ. ಸೊ ಅದರಿಂದ ಭೃಂಗರಾಜ್ ಫಸ್ಟ್ ಇದ್ದ ಭೃಂಗರಾಜ್. ಸೊ ಇದರಲ್ಲಿ ವೆರೈಟೀಸ್ ಆಫ್ ಭೃಂಗರಾಜ್ ಅನ್ನು ಇರಬಹುದು. ಸೊ ಹಾಗಾಗಿ ಟ್ರೆಡಿಷನಲಿ ವ್ಯಾಲ್ಯೂಡ್ ಫಾರ್ ಸ್ಟ್ರಾಂಗರ್ ಅಂಡ್ ಹೆಲ್ದಿಯರ್ ಹೇರ್ ಅಂತಾನೆ ಇದು ಕರೀತಾರೆ. ಅಂದ್ರೆ ಹಿಂದಿನ ಕಾಲದಲ್ಲೂ ಇದರದ್ದು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಲೆ ಎಲ್ಲ ತೆಗೆದು ಬಿಟ್ಟು ಜಸ್ಟ್ ಅದನ್ನ ಏನು ಒಂಥರ ಚಟ್ನಿ ಹಾಗೆ ಮಾಡಿ ತಲೆಗೆ ಅಪ್ಲೈ ಮಾಡ್ತಾ ಇದ್ರು. ಸೊ ಆವಾಗ್ಲೂ ಕೂಡ ಕೂದಲಿಗೆ ಒಳ್ಳೇದಾಗುತ್ತೆ, ಕೂದಲು ಸ್ವಲ್ಪ ಕಪ್ಪಾಗಿಯೇ ಕಾಣ್ತದೆ. ಸೊ ಅಂಡ್ ಹೆಲ್ಪ್ಸ್ ಸೂತ್ ದ ರಿಫ್ರೆಶ್ ಅಂಡ್ ಸ್ಕ್ಯಾಲ್ಪ್. ಈವನ್ ಇದರ ಎಣ್ಣೆ ಸ್ಕ್ಯಾಲ್ಪಿಗೆ ತುಂಬ ಒಳ್ಳೇದು. ಸೊ ಸ್ಕ್ಯಾಲ್ಪ್ ನಿಮಗೆ ಕೂಲ್ ಆಗಿರ್ಲಿಕ್ಕೆ, ಆಮೇಲೆ ಸ್ಕ್ಯಾಲ್ಪಲ್ಲಿ ಏನಾದರೂ ನಿಮಗೆ ಹೆಡೇಕು, ತಲೆನೋವು ಇದ್ರೆ ಅಂಥದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ತಿಲಾ ಆಯಿಲ್. ನಾನು ಆಗಲೇ ಹೇಳಿದೆ, ಎಳ್ಳು ಎಣ್ಣೆ, ಬೇಸ್ ಮೆಟೀರಿಯಲ್ ಎಳ್ಳಿದೆ ಇದರಲ್ಲಿ. ಸೊ ಸಿಸೇಮ್ ಅಂತ ಕರೀತಾರೆ. ಡೀಪ್ಲಿ ನರಿಷಸ್ ದ ಹೇರ್ ಅಂಡ್ ಸ್ಕ್ಯಾಲ್ಪ್. ಸೊ ಅದರಿಂದ ಕೂದಲನ್ನ ನರಿಶ್ ಮಾಡಲಿಕ್ಕೆ, ಈವನ್ ಸ್ಕ್ಯಾಲ್ಪನ್ನು ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಈ ಎಳ್ಳು ಎಣ್ಣೆ ಇದೆಯಲ್ಲ ಅದು ತುಂಬ ಹೆಲ್ಪ್ ಮಾಡ್ತದೆ. ದಟ್ ಈಸ್ ದ ಬೇಸ್ ಮೆಟೀರಿಯಲ್ ಆಗಿ ಇದರಲ್ಲಿ ಯೂಸ್ ಮಾಡಿದ್ದಾನೆ. ಆ್ಯಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದರೆ ಕರ್ಪೂರವಲ್ಲಿ, ಅದರ ಆಯಿಲ್ ಕೂಡ ಎಸೆನ್ಷಿಯಲ್ ಆಯಿಲ್, ಅದನ್ನು ಇದರಲ್ಲಿ ಮಿಕ್ಸ್ ಇದೆ. ಪ್ರೊವೈಡ್ಸ್ ದ ಕೂಲಿಂಗ್ ಆ್ಯಂಡ್ ಸೂತಿಂಗ್. ನಿಮಗೆ ಇದು ತುಂಬ ಜನ ಕರ್ಪೂರವಲ್ಲಿ ಅಂದ್ರೆ ಏನಪ್ಪಾ ಅಂತ ನೋಡಿ, ಈಗ ನಿಮಗೆ ತೋರಿಸಿದಾಗ ಗೊತ್ತಾಗ್ತದೆ ಕರ್ಪೂರವಲ್ಲಿ ಅಂದ್ರೆ. ಸೊ ನಮ್ಮ ಸುತ್ತಮುತ್ತಲೂ ಇದೆ ಇದು. ಸೊ ನಾವು ಅದನ್ನ ನಮ್ಗೆ ಗೊತ್ತಿರೋದಿಲ್ಲ ಅಷ್ಟೇ. ದ ಪ್ರೊವೈಡ್ಸ್ ಎ ಕೂಲಿಂಗ್ ಆ್ಯಂಡ್ ಸೂತಿಂಗ್ ಇಫೆಕ್ಟ್, ಅದಕ್ಕೆ ಅದು ಹೆಲ್ಪ್ ಆಗ್ತದೆ. ಆ್ಯಂಡ್ ವಿಡಿಲಿಯಾ ಆ್ಯಂಡ್ ಎಸೆನ್ಷಿಯಲ್ ಆಯಿಲ್ ಸೊ ಸಪೋರ್ಟ್ ದ ಓವರ್ ಆಲ್ ಸ್ಕ್ಯಾಲ್ಪ್ ವೆಲ್ನೆಸ್. ಅದನ್ನು ವಿಡಿಲಿಯಾ ಹಾಕಿರೋದ್ರಿಂದ ಅದು ಸಹ ನಿಮಗೆ ಕಾಂಬಿನೇಷನ್ ಅಲ್ಲಿ ವರ್ಕ್ ಆಗ್ತದೆ. ಸೊ ಹರ್ಬಲ್ ಬೆನಿಫಿಟ್ಸ್ ಏನಂದ್ರೆ, ಟೋಟಲಿ ನೀವು ಈ 4 ಬೆನಿಫಿಟ್ ಅನ್ನ ಕಾಣಬಹುದು. ಒಂದನೇದಾಗಿ ನರಿಶ್ ದ ಸ್ಕ್ಯಾಲ್ಪ್. ಸೊ ನರಿಶ್ ಮಾಡೋದು ಅಂದ್ರೆ ಸಾಕುದು, ಕೂದಲನ್ನ ಸಾಕುದು, ಅದಕ್ಕೆ ಇದು ತುಂಬಾ ಹೆಲ್ಪ್ ಆಗ್ತದೆ. ಹಾಗೇನೆ ಸ್ಕ್ಯಾಲ್ಪ್ ಕೂಡ, ತಲೆ ಬುರುಡೆ ಇದೆಯಲ್ಲ ಅದು ಸಹ ಇಂಪಾರ್ಟೆಂಟ್. ಅದು ಕರೆಕ್ಟ್ ಇದ್ರೆ ಮಾತ್ರ ನಮಗೆ ಕೂದಲು ಬರ್ತದೆ, ಅದನ್ನು ಸಹ ಇದು ಸಾಕ್ತದೆ. ಆಮೇಲೆ ಹೇರ್ ರೂಟ್ಸ್ ಅನ್ನ, ಕೂದಲು ಉದುರುವುದಿಲ್ಲ, ಸ್ಟ್ರೆಂಗ್ತ್ ಮಾಡ್ತದೆ, ಅದಕ್ಕೆ ಒಂದು ಶಕ್ತಿ ಕೊಡ್ತದೆ. ಆ ಕೆಲಸವನ್ನು ಭೃಂಗರಾಜ್ ಆಯಿಲ್ ಮಾಡ್ತದೆ. ಅಂಡ್ ಕಂಡೀಷನ್ಸ್ ಹೇರ್ ನ್ಯಾಚುರಲ್ ಕಂಡೀಷನ್ ಇರುವ ಹಾಗೆ. ಕೆಲವು ಅನ್ಯಾಚುರಲ್ ಆದರೆ ಅದು ಏನಾಗ್ತದೆ, ಕೂದಲು ಹಣ್ಣಾಗ್ತದೆ. ಯಂಗ್ ಏಜ್ ಅಲ್ಲಿ ನೋಡಿ ಹಣ್ಣಾಗ್ತದೆ. ಸೊ ಅದು ಆಗೋದಿಲ್ಲ. ಸೊ ಕಂಡೀಷನ್ಸ್ ಹೇರ್ ನ್ಯಾಚುರಲಿ ಆ್ಯಂಡ್ ಹೇರ್ ಗ್ರೋತ್ ಆಟೋಮೆಟಿಕ್. ನಿಮಗೆ ಎಷ್ಟು ಬೇಕೋ ಸಫಿಷಿಯಂಟ್ ಕೂದಲು ಹುಟ್ಟುವ ಹಾಗೆ ಸಪೋರ್ಟ್ ಮಾಡ್ತದೆ ನಮ್ಮ DXN ಭೃಂಗರಾಜ್ ಎಣ್ಣೆ. ಸೊ ಅಪ್ಲೈ ಹೇಗೆ ಮಾಡಬೇಕು ಅಂತ ಕೊಟ್ಟಿದ್ದಾರೆ, ಸಿಂಪಲ್ ಸ್ಟೆಪ್. ಬೇಕಾದರೆ ನೀವು ಇದನ್ನ ಫೋಟೋ ತೆಗೆದು ಇಟ್ಕೊಳ್ಳಿ.
ಜನ ಕೇಳ್ತಾರೆ ಇದನ್ನು ಹೇಗೆ ಅಪ್ಲೈ ಮಾಡೋದಂತ. ವೆರಿ ಸಿಂಪಲ್ ವಿಧಾನ ಕೊಟ್ಟಿದ್ದಾರೆ. ಸಿಂಪಲ್ ಡೈಲಿ ಹೇರ್ ಕೇರ್ ರೊಟೀನ್. ಇನ್ನು ದಿನನಿತ್ಯ ಕಾರ್ಯ ಮಾಡಿದಾಗೆ ಅದನ್ನ ಇಟ್ಕೊಳ್ಳಿ. ಅಪ್ಲೈ ದ ಆಯಿಲ್ ಜೆಂಟ್ಲಿ ಟು ದ ಸ್ಕ್ಯಾಲ್ಪ್ ಅಂಡ್ ಹೇರ್. ಅಂದ್ರೆ ತಲೆ ಬುರುಡೆಗೆ ಮತ್ತೆ ಕೂದಲಿಗೆ. ಅಂದ್ರೆ ಇದು ಯಾಕಂದ್ರೆ ಇದು ಬೇರಿಗೆ ತುಂಬಾ ಅನುಕೂಲ ಇದೆ. ಬೇರನ್ನ ನಿಮ್ಗೆ ನರಿಶ್ ಮಾಡ್ತದೆ, ಸ್ಟ್ರೆಂತ್ ಮಾಡ್ತದೆ. ಅದನ್ನ ಸ್ಕ್ಯಾಲ್ಪಿಗೆ ತಾಗುವ ಹಾಗೆ ನಾವೆಲ್ಲ ಬೈತಲೆ ಅಂತ ಹೇಳ್ತೀವಿ, ಬಾಚಣಿಗೆಯಿಂದ ಆಚೆ ಈಚೆ ಮಾಡಿ ಮಧ್ಯದಲ್ಲಿ ನಾವು ಹಚ್ಚಬೇಕಾಗ್ತದೆ. ಸೊ ದಟ್ ಈಸ್ ಸೊ ಹೇರ್. ನೆಕ್ಸ್ಟ್ ಅಂತ ಹೇಳಿದ್ರೆ ಲೈಟ್ ಮಸಾಜ್ ಮಾಡ್ಬೋದು. ಹಾಗೆಯೇ ಬೆರಳಲ್ಲಿ ನೀವು ಮಸಾಜ್ ಮಾಡ್ತೀರಿ. ಸೊ ಮಸಾಜ್ ವೆಲ್ ಅಂಡ್ ಎನ್ಶೂರ್ಡಿಂಗ್ ದ ಎಂಟೈರ್ ಸ್ಕ್ಯಾಲ್ಪ್ ಈಸ್ ಕವರ್ಡ್. ನೀವು ಆ ಮಸಾಜ್ ಮಾಡೋದ್ರಿಂದ ಇಡೀ ತಲೆಗೆ, ಸ್ಕ್ಯಾಲ್ಪಿಗೆ ಅದು ತಾಗ್ತದೆ ಅಂತ ನಿಮಗೆ ಫೀಲಿಂಗ್ ಆಗ್ತದೆ. ಸೊ ಹಾಗಾಗಿ ಆ ಎಣ್ಣೆಯನ್ನು ಬೆರಳಿನ ತೆಗೆದು ಜಸ್ಟ್ ಮಸಾಜ್ ಮಾಡಿ. ಸೊ ನೆಕ್ಸ್ಟ್ ಲೀವ್ ಇಟ್ ಫಾರ್ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಅಂತ ಹಾಕಿದ್ರೆ 30 ಮಿನಿಟ್ಸ್. ನಿಮಗೆ ಟೈಮ್ ಇದ್ರೆ ನೀವು ಬಿಡ್ಬೋದು ಜಾಸ್ತಿ ಟೈಮ್, ಬಟ್ ಮಿನಿಮಮ್ ನೀವು ಲೀವ್ ಇಟ್ ಫಾರ್ ಅರ್ಧ ಗಂಟೆ, 30 ಮಿನಿಟ್ಸ್ ಆದರೂ ನೀವು ಎಣ್ಣೆ ಹಚ್ಚಿ ಬಿಟ್ಟು ಬಿಡಬೇಕು. ನೆಕ್ಸ್ಟ್ ವಾಶ್ ವಿತ್ ಎ ಮೈಲ್ಡ್ ಶಾಂಪು. ಹೇಗೂ DXN ಶಾಂಪು ನಮ್ಮ ಹತ್ರ ಇದೆ. ಯಾಕಂದರೆ ನೀವು ಕೆಮಿಕಲ್ ಶಾಂಪು ಬಳಸಬಾರ್ದಂತ ಇದೆ. ಸೊ ನೀವು ದಿಸ್ ಶಾಂಪು ಕೆಮಿಕಲ್ ಶಾಂಪು ಯೂಸ್ ಮಾಡಿದ್ರೆ ಮತ್ತೆ ಪುನಃ ನಿಮಗೆ ಅದರಲ್ಲಿರುವ ಎಣ್ಣೆ ಅಂಶ ಪೂರ್ತಿ ಹೋಗ್ಬಿಡ್ತದೆ. ಸೊ ಆದ್ದರಿಂದ DXN ಶಾಂಪು ನಾನ್ ಕೆಮಿಕಲ್ ಬೇಸ್, ಅದು ನಿಮಗೆ ಆರ್ಗ್ಯಾನಿಕ್ ಬೇಸ್ ಮೈಲ್ಡ್ ಶಾಂಪು. ನೀವು ಅದನ್ನು ಯೂಸ್ ಮಾಡಿ ಬೆನಿಫಿಟನ್ನು ತಗೊಳ್ಳಿ. ಯೂಸ್ ರೆಗ್ಯುಲರ್ಲಿ ಫಾರ್ ದ ಬೆಸ್ಟ್ ರಿಸಲ್ಟ್. ನೀವು ಡೈಲಿ ಯೂಸ್ ಮಾಡ್ಬೋದು, ವೀಕ್ಲಿ ಟ್ವೈಸ್ ಮಾಡ್ಬೋದು, ವೀಕ್ಲಿ ಒನ್ಸ್ ಮಾಡ್ಬೋದು. ಸೊ ಈ ರೀತಿ ಯೂಸ್ ಮಾಡಿದ್ರೆ ದಟ್ ಈಸ್ ಇಫೆಕ್ಟ್ ಈಸ್ ವೆರಿ ಬೆಸ್ಟ್ ಎಫೆಕ್ಟ್ ನಿಮಗೆ ಸಿಗ್ತದೆ ಅಂತಕ್ಕಂಥ ಪ್ರಾಡಕ್ಟ್ ಇನ್ಫಾರ್ಮೇಷನ್. ಇದರಲ್ಲಿ 100 ml ಆಯುರ್ವೇದಿಕ್ ಹೇರ್ ಆಯಿಲ್, ಹರ್ಬಲ್ ಫಾರ್ಮುಲಾ ಫಾರ್ ಎಕ್ಸ್ಟರ್ನಲ್ ಯೂಸ್ ಓನ್ಲಿ. ಸೊ ಇದನ್ನು ನೀವು ತಲೆಗೆ ಹಚ್ಚಲಿಕ್ಕೆ ಮಾತ್ರ ಯೂಸ್ ಮಾಡಬೇಕು. ಇದರಲ್ಲಿ ಯಾವುದೇ ಇದರಲ್ಲೂ ಕೆಲವರು ಕೇಳ್ತಾರೆ, ಇದರಲ್ಲಿ ಗ್ಯಾನೋಡರ್ಮ ಉಂಟಾಗ್ತದೆ. ಇದರಲ್ಲಿ ಗ್ಯಾನೋಡರ್ಮ ಇರೋದಿಲ್ಲ. ಓನ್ಲಿ ಇದರಲ್ಲಿ ನಿಮಗೆ ನಾನು ಹೇಳಿದರೆ ಈ 5 ಇಂಗ್ರೀಡಿಯೆಂಟ್ಸ್ ಮಾತ್ರ ಇದರಲ್ಲಿದೆ. ಹೆಲ್ದಿ ಸ್ಕ್ಯಾಲ್ಪ್ ನರಿಷಸ್ ಆ್ಯಂಡ್ ಮೈಂಟೆನೆನ್ಸ್ ಹೆಲ್ದಿ ಸ್ಕ್ಯಾಲ್ಪ್. ತಲೆ ಬುರುಡೆ ಸ್ಕ್ಯಾಲ್ಪ್ ಅಂತ ಹೇಳ್ತಾರೆ, ಅದನ್ನು ನಿಮಗೆ ಚೆನ್ನಾಗಿಟ್ಕೊಳ್ಳಿಕ್ಕೆ ಏನು ಕೂದಲಿನ ಬೇರುಗಳು ಸ್ಟ್ರಾಂಗ್, ಹೆಲ್ಪ್ಸ್ ಸ್ಟ್ರೆಂಗ್ತನ್ ದ ಹೇರ್ ಫ್ರಮ್ ರೂಟ್ಸ್ ಆ್ಯಂಡ್ ಆರೋಗ್ಯವಂತ ಕೂದಲುಗಳು. ಹಾಗೆ ಆಯುರ್ವೇದಿಕ್ ಕೇರ್ ಪವರ್ಡ್ ಬೈ ದ ಗುಡ್ನೆಸ್ ಆಫ್ ಆಯುರ್ವೇದಿಕ್ ಹರ್ಬ್ಸ್. ಸೊ ಇದ್ರ ಜೊತೆಗೆ ನಾವು ಬೇರೆ ಐಟಮನ್ನು ಹಾಕಿರೋದ್ರಿಂದ, ಈಗ ಕೆಲವು ಭೃಂಗರಾಜಲ್ಲಿ ಬರೀ ಭೃಂಗರಾಜ್ ಮಾತ್ರ ಇರ್ತದೆ, ಬಟ್ ಇದನ್ನು ನಾವು ಕಾಂಬಿನೇಷನ್ ಕೂಲಿಂಗ್ ಏಜೆಂಟ್ ಆಗಿ ಕೊಟ್ಟಿದ್ದೀವಿ. ಆಮೇಲೆ ತಿಲ್ ಆಯಿಲನ್ನು, ಎಳ್ಳೆಣ್ಣೆಯನ್ನು ಅದರಲ್ಲಿ ಮಿಕ್ಸ್ ಮಾಡಿದ್ದೀವಿ. ಹಾಗೆ ನಿಮಗೆ ವಿಡಿಲಿಯಾ ಸಹ ಇದರಲ್ಲಿ ಇದೆ. ಸೊ ಹಾಗಾಗಿರೋದ್ರಿಂದ ನಿಮಗೆ ಎಕ್ಸ್ಟ್ರಾ ಪವರ್ ಇದಕ್ಕೆ ಸಿಗ್ತದೆ. ಸೊ ಅದನ್ನು ಯೂಸ್ ಮಾಡಿದರೆ ಮಾತ್ರ ನಿಮಗೆ ಅದರ ಬೆನಿಫಿಟ್ ಗೊತ್ತಾಗ್ತದೆ. ಸೊ ಈಗ ನಿಮಗೆ ಕಾಣ್ತಾ ಇರೋದು ಇದು ವಿಡಿಲಿಯಾ. ನೀವು ಇದನ್ನ ನೋಡ್ಬೋದು. ಇದೆಲ್ಲ ಆಗ ಅಶೋಕ್ ಹೇಳಿದಾಗೆ ಇಲ್ಲಿ ನಿಮಗೆ ಬೇಕಾದ್ರೆ ನಮ್ಮ ರೋಡ್ ಸೈಡಲ್ಲಿ ತುಂಬ ಇದೆ. ಸೊ ಅದರಲ್ಲಿ ವೆರೈಟೀಸ್ ಇದೆ, ಬಟ್ ಕೆಲವು ನಾವು ಹೇಳ್ತೀವಲ್ಲ ಕಾಟು ಅಂತ ಹೇಳ್ತೀವಿ. ಸೊ ಮತ್ತೆ ಕಸಿ ಸಹ ಇದೆ. ಸೊ ಕಸಿ ಸ್ವಲ್ಪ ಈ ಥರ ದೊಡ್ಡ ಸೈಜ್ ಬರ್ತದೆ, ಕಾಟೆಲ್ಲ ನಿಮಗೆ ಸಣ್ಣ ಸೈಜ್ದಲ್ಲಿ ಕಾಣ್ತದೆ. ಸೊ ದಿಸ್ ಇಸ್ ಆಲ್ಸೋ ವೆರಿ ಗುಡ್ ಪ್ರಾಡಕ್ಟ್. ಈವನ್ ನೀವು ಸಿದ್ದಿಪೇಟೆ ಹೋದಾಗ ನೋಡ್ಬೋದು. ಸೊ ಇದನ್ನು ತುಂಬ ಅಲ್ಲಿ ಹಾಕಿದ್ದಾರೆ ಬೀಜ. ಸೊ ದಿಸ್ ಇಸ್ ಇದನ್ನು ನಾವು ಇದರಲ್ಲಿ ಯೂಸ್ ಮಾಡಿದ್ವಿ. ಇಟ್ಸ್ ಎ ವೆರಿ ಗುಡ್ ಕೂಲಿಂಗ್ ಏಜೆಂಟ್. ಒಟ್ಟಿಗೆ ನಿಮಗೆ ನರಿಷಸ್ಗೆ ತುಂಬ ಹೆಲ್ಪ್ ಮಾಡ್ತದೆ. ಇದನ್ನು ಇದರಲ್ಲಿ ಯೂಸ್ ಮಾಡಿದ್ದಾರೆ. ಈಗ ನೀವು ನೋಡಿರೋದು ನೋಡಿ, ನಾನು ಆಗಲೇ ಹೇಳಿದೆ ನಿಮಗೆ, DXN ಆಲ್ರೆಡಿ ಇದನ್ನು ಫ್ಲೋರಲ್ ಟೀ ಆಗಿ ಕೊಟ್ಟಿದೆ. ಬಟ್ ಜನ ಇದನ್ನು ಜಾಸ್ತಿ ಯೂಸ್ ಮಾಡದೇ ಇರೋದ್ರಿಂದ ಕಂಪನಿ ಇದನ್ನು ಪುನಃ ವಾಪಸ್ ತಗೊಳ್ಳೋ ಚಾನ್ಸಸ್ ತುಂಬ ಜಾಸ್ತಿಯೇ ಕಾಣ್ತಾ ಇದೆ. ಯಾಕೆಂದರೆ ಮಾರ್ಕೆಟಿಂಗ್ ಈಸ್ ವೆರಿ ಲೆಸ್. ಬಟ್ ಇಲ್ಲಿ ಮಾರ್ಕೆಟಿಂದ ತೆಗೆಯೋದಿಲ್ಲ, ಬಟ್ ಎಕ್ಸ್ಪೋರ್ಟ್ ಆಗ್ತದೆ. ಇಲ್ಲಿಂದ ಬೇರೆ ಕಂಟ್ರಿಗೆ ಈಗ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಯಾಕೆಂದರೆ ಇದ್ರ ಬಗ್ಗೆ ಜನರಿಗೆ ಅವೇರ್ನೆಸ್ ಕಮ್ಮಿ ಇರೋದ್ರಿಂದ ದಿಸ್ ಟೀ, ಫ್ಲೋರಲ್ ಟೀ ಇದು. ಸೊ ಇಲ್ಲಿ ಜಾಸ್ತಿ ಮಾರ್ಕೆಟ್ ಇಲ್ಲ ಇದಕ್ಕೆ. ಬಟ್ ಫಾರಿನ್ ಕಂಟ್ರೀಸ್ನಲ್ಲಿ ಇದರ ತುಂಬ ಡಿಮಾಂಡ್ ಇದೆ. ಸೊ DXN ವಿಡಿಲಿಯಾ ಫ್ಲೋರಲ್ ಟೀ ಆಗಿ ಇದನ್ನು ಯೂಸ್ ಮಾಡಿದ್ದಾರೆ. ಇದರನ್ನೇ ನೀವು ಇವನ್ ಎಣ್ಣೆಯಲ್ಲಿ ಕೂಡ ಯೂಸ್ ಮಾಡಿದ್ದಾರೆ. ಸೊ ಟ್ರೆಡಿಷನಲ್ ರೂಟ್ಸ್ ಇದೆ. ವಿಡಿಲಿಯಾ ಮೆಡಿಸಿನಲ್ ಪ್ಲಾಂಟ್ ಯೂಸ್ಡ್ ಇನ್ ಟ್ರೆಡಿಷನಲ್ ಮೆಡಿಸಿನ್ ಫಾರ್ ಸೆಂಚುರೀಸ್. ಸೊ 100 ವರ್ಷಗಳಿಂದ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೆನ್ಸನರಿ ಪ್ರೊಫೈಲ್ ನ್ಯಾಚುರಲಿ ಅರೋಮ್ಯಾಟಿಕ್ ವಿತ್ ಎ ಮೈಲ್ಡ್ ಫ್ಲೋರಲ್ ಟೇಸ್ಟ್ ಆ್ಯಂಡ್ ಬ್ಯೂಟಿಫುಲ್ ಯೆಲ್ಲೋ ಆರೆಂಜ್ ಶೂ. ಸೊ ಅದರಲ್ಲಿ ಟೇಸ್ಟ್ ಕೂಡ ನಿಮಗೆ ಒಳ್ಳೆ ಟೇಸ್ಟ್ ಇದೆ ಇದು. ಆ್ಯಂಡ್ ಮೇಡ್ ಫ್ರಮ್ ಪ್ಯೂರ್ ಆ್ಯಂಡ್ ಸನ್ ಡ್ರೈಡ್ ಫ್ಲವರ್ಸ್ ಆಫ್ ದ ವಿಡಿಲಿಯಾ ಪೆರೆನಿಯಲ್ ಹರ್ಬ್ ಅಂತ ಹೇಳ್ಬೋದು. ಇಟ್ಸ್ ಅ ಸ್ಪೆಷಲ್ ಹರ್ಬ್. ಸೊ ಒಂದ್ಸಲ ಬೇಕಾದರೆ ನೋಡಿ, ಈಗ ಅವೈಲಬಿಲಿಟಿ ಇದೆ ನಿಮಗೆ ದಿಸ್ ವಿಡಿಲಿಯಾ ಟೀ ಕೂಡ. ಸೊ ನೋಡಿ, ಯೂಸ್ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ. ಸೊ ನಿಮಗೆ
ಅಮೇಝಿಂಗ್ ಬೆನಿಫಿಟ್ ಆಫ್ ಏನು ಎಳ್ಳು ಎಣ್ಣೆ. ಇದರಲ್ಲಿ ಎಳ್ಳೆಣ್ಣೆ ಯೂಸ್ ಮಾಡಿದ್ದಾರೆ. ಅದರಿಂದ ಎಷ್ಟು ಲಾಭಗಳಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. 11 ಬೆನಿಫಿಟ್ ಅಂತ ಕೊಟ್ಟಿದ್ದಾರೆ. ಯಾವುದು ಇಸ್ ಎಳ್ಳು, ಎಳ್ಳಿಂದ ತೆಗೆದ ಆಯಿಲ್. ಸೊ ಟ್ರೀಟ್ಸ್ ಪ್ರಿಮೇಚೂರ್ ಗ್ರೇಯಿಂಗ್. ಯಾವಾಗ ಮಕ್ಕಳಿಗೆಲ್ಲ ಕೂದಲು ಹಣ್ಣಾಗ್ತದೆ ನೋಡಿ, ಅದನ್ನು ಇದು ತಡೀತದೆ ಇದನ್ನು ಯೂಸ್ ಮಾಡೋದ್ರಿಂದ. ಸೊ ಭೃಂಗರಾಜ್ ಯೂಸ್ ಮಾಡೋದ್ರಿಂದ ಇದರಲ್ಲಿ ಎಳ್ಳೆಣ್ಣೆ ಇರ್ತದೆ. ಸೊ ಹಾಗಾಗಿ ಯಾವ ಮಕ್ಕಳಿಗೆಲ್ಲ, ಯಾರು ದೊಡ್ಡವರಿಗೆ ಇರ್ಬೋದು, ಪ್ರಿಮೆಚೂರ್ ಅಂದರೆ ಏನು 50-60 ವರ್ಷ ಆದ ಹಣ್ಣಾಗೋದು ಕಾಮನ್ ಇದೆ. ಬಟ್ 20 ವರ್ಷಕ್ಕೆಲ್ಲ ಹಣ್ಣಾದರೆ ಅದಕ್ಕೆ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಆ್ಯಂಡ್ ಪ್ರಮೋಟ್ಸ್ ಹೇರ್ ಗ್ರೋತ್. ಹೊಸ ಹೇರ್ ಬರಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಪ್ರೊಟೆಕ್ಟ್ ಹೇರ್ ಫ್ರಮ್ ಹಾರ್ಮ್ಫುಲ್ UV ರೇಸ್. ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಾವು ಹೊರಗಡೆ ಬಿಸಿಲಲ್ಲೆಲ್ಲ ಹೋದಾಗ ಏನಾಗ್ತದೆ ಅಂದರೆ UV ರೇಸ್, ಕೆಲವು ಸ್ಟ್ರಾಂಗ್ ರೇಸ್ಗಳು, ಕಿರಣಗಳು ಏನು ಮಾಡ್ತದೆ, ಕೂದಲನ್ನು ಕೂದಲಿಗೆ ಹಾರ್ಮ್ ಆಗ್ತದೆ. ಅದನ್ನು ತಡೀಲಿಕ್ಕೆ ನಮಗೆ ಇದು ಎಣ್ಣೆ ಯೂಸ್ ಆಗ್ತದೆ. ಆ್ಯಂಡ್ ಟ್ರೀಟ್ಸ್ ಹೆಡ್ ಲೈಸ್. ಈವನ್ ಕೆಲವು ಕೂದಲಲ್ಲಿ ಕೆಲವರಿಗೆ ಹೇನು ಆಗ್ತದೆ. ಸೊ ಮತ್ತು ನಿಮಗೆ ಅದರ್ ಪ್ರಾಬ್ಲಮ್ಸ್ಗಳು ಆಗ್ಬೋದು. ಅದನ್ನು ಆಗದಿದ್ದಾಗೂ ಕೂಡ ಇದು ತಡೀತದೆ. ಸೂತಿಂಗ್ ಪ್ರಾಪರ್ಟೀಸ್ ಅಂದರೆ ಅಡಚಣೆ ಆಗಬಾರ್ದು. ನಿಮಗೆ ನರಿಶ್ ಆಗಲಿಕ್ಕೆ ಅಥವಾ ಫಾಲಿಕಲ್ಸ್ ಬೆಳಿಲಿಕ್ಕೆ ಅದಕ್ಕೆ ಇದು ಸೂತಿಂಗ್ ಆಗಿ ಸಪೋರ್ಟ್ ಮಾಡ್ತದೆ. ಆ್ಯಂಡ್ ಸಿಸೇಮ್ ಆಯಿಲ್ ಇಸ್ ಫಾರ್ ಡ್ಯಾಂಡ್ರಫಿಗೂ ಕೂಡ ಕೆಲವರು ತುಂಬ ಜನ ಹೊಟ್ಟಾಗದಿದ್ದ ಹಾಗೆ ತಡೀತದೆ. ಆಮೇಲೆ ಸಿಸೇಮ್ ಆಯಿಲ್ ಫಾರ್ ಡ್ರೈನೆಸ್. ಕೆಲವು ಹೇರ್ ತುಂಬ ಡ್ರೈ ಆಗ್ಬಿಡ್ತದೆ, ಗಾಳಿಗೆ ಹಾರ್ತಾ ಇರ್ತದೆ, ಡ್ರೈನೆಸ್. ಸೊ ಅದರಲ್ಲಿ ಬಲನೇ ಇರುವುದಿಲ್ಲ. ಸೊ ಡ್ರೈ ಆಗದಿದ್ದಾಗೆ, ವೆಟ್ ಇರುವ ಹಾಗೆ ದಿಸ್ ಆಯಿಲ್ ವಿಲ್ ಹೆಲ್ಪ್. ಆ್ಯಂಡ್ ಫಾರ್ ಹೇರ್ ಶೈನಿಂಗ್, ಈವನ್ ನಿಮಗೆ ಕೂದಲು ಹೊಳಿಬೇಕು ಅಂದರೆ ಸಿಲ್ಕಿ ಆಗಿ ಕಾಣಬೇಕು. ಕೆಲವು ಮಕ್ಕಳ ಹೇರ್ ನೋಡಿ ಬೇಕಾದ್ರೆ ಈಗ ಅವ್ರು ಹೋಗ್ತಾ ಇದ್ರೆ ಏನೋ ಒಂಥರ ಶೈನಿಂಗ್ ಕಾಣ್ತಾ ಇರ್ತದೆ, ಅಷ್ಟರ ಮಟ್ಟಿಗೆ ಅದು ಸಿಲ್ಕಿ ಆಗಿರ್ತದೆ, ಹೊಳಿತದೆ. ಸೊ ಡ್ರೈನೆಸ್ ಅದನ್ನು ತಪ್ಪಿಸ್ತದೆ, ಹೇರ್ ಶೈನಿಂಗ್ ಒಳ್ಳೆಯದು. ಆ್ಯಂಡ್ ಫಾರ್ ಡೀಪ್ ಕಂಡೀಷನಿಂಗ್. ಈಗ ಕಂಡೀಷನಿಗೆ ಹೋಗಿ ಏನೇನೋ ಯೂಸ್ ಮಾಡ್ತಾರೆ, ಬಟ್ ಅದನ್ನು ಕಂಡೀಷನ್. ಸೊ ಪುನಃ ನೀವು ಕಂಡೀಷನ್ ಯೂಸ್ ಮಾಡುವ ಅಗತ್ಯ ಇಲ್ಲ. ಇದರಲ್ಲಿ ಈ ಆಯಿಲಲ್ಲಿ ಅದು ಕಂಡೀಷನಿಂಗ್ ಅಂದರೆ ಬ್ಯಾಲೆನ್ಸಿಂಗ್ ಮಾಡಲಿಕ್ಕೂ ಸಹ ಇದು ಹೆಲ್ಪ್ ಆಗ್ತದೆ. ಆ್ಯಂಡ್ ರಿವೈಟಲೈಸ್ ದ ಡ್ಯಾಮೇಜ್ ಹೇರ್. ಕೆಲವು ಆಲ್ರೆಡಿ ಡ್ಯಾಮೇಜ್ ಆಗಿದ್ರೆ, ಉದುರುವ ಸ್ಟೇಜ್ ಇದ್ದರೆ ಅದನ್ನು ಸಹ ಇದು ಏನು ಮಾಡ್ತದೆ, ಪುನಃ ಬ್ಯಾಲೆನ್ಸ್ ಮಾಡಿ ಕರೆಕ್ಟ್ ಮಾಡ್ತದೆ, ರಿವೈಟಲೈಸ್ ಮಾಡ್ತದೆ. ಆ್ಯಂಡ್ ಕಂಬ್ಯಾಟ್ ದ ಹೇರ್ ಲಾಸ್ ಆ್ಯಂಡ್ ಡ್ಯೂ ಟು ದ ಸ್ಟ್ರೆಸ್. ಎಷ್ಟೋ ಜನರಿಗೆ ಒತ್ತಡ ಇರ್ತದೆ, ಸ್ಟ್ರೆಸ್ ಇರ್ತದೆ, ಬೇರೆ ಬೇರೆ ಬಿಸ್ನೆಸ್ ಒತ್ತಡ, ಜಾಬ್ ಒತ್ತಡ. ಅದರಿಂದಾಗಿ ಏನಾಗ್ತದೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಕೂದಲು ಉದುರ್ತದೆ. ಸೊ ಅದನ್ನು ತಡಿಲಿಕ್ಕೆ ನಮ್ಮ ಭೃಂಗರಾಜ್ ಆಯಿಲ್ ಹೆಲ್ಪ್ ಮಾಡ್ತದೆ. ಇಷ್ಟಲ್ದ ನಿಮಗೆ ಮೈನ್ ಬೆನಿಫಿಟ್. ಇನ್ನು ನಿಮಗೆ ಕರ್ಪೂರವಲ್ಲಿ. ಸೊ ಈಗ ನೀವು ಕರ್ಪೂರವಲ್ಲಿ ನೋಡಿದಾಗ ಗೊತ್ತಾಗ್ತದೆ, ನಿಮ್ಮ ಮನೆ ಹತ್ರನೇ ಇರ್ತದೆ ನೋಡಿ ಬೇಕಾದ್ರೆ. ಅದಕ್ಕೆ ಓಮವಲ್ಲಿ ಅಂತೂ ಕರೀತಾರೆ, ಇಂಡಿಯನ್ ಬೋರೇಜ್ ಅಂತಲೂ ಕರೀತಾರೆ. ದಿಸ್ ಇಸ್ ಕಾಲ್ಡ್ ಕರ್ಪೂರವಲ್ಲಿ. ಇದರ ಎಕ್ಸ್ಟ್ರಾಕ್ಟ್ ಅನ್ನು ಇದರಲ್ಲಿ ಯೂಸ್ ಮಾಡಿದ್ದಾರೆ. ಇದು ಸಹ ತುಂಬ ನಿಮಗೆ ಕೂದಲಿಗೆ ಹೆಲ್ಪ್ ಆಗ್ತದೆ. ಇಲ್ಲಿ ಕಾಣ್ಬೋದು ನಿಮಗೆ ಯಾಕೆ ಇದನ್ನು ಯೂಸ್ ಮಾಡಿದ್ದಾರೆ ಅಂತೇಳಿ. ಸೊ ಇದರಲ್ಲಿ ನಿಮಗೆ ಹೈ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಸೊ ವಿಟಮಿನ್ B ಇದರಲ್ಲಿ ಇದೆ, ಪೊಟ್ಯಾಷಿಯಮ್ ಇದೆ, ಫೈಬರ್ ಇದೆ, ಆ್ಯಂಡ್ ಮೆಗ್ನೀಷಿಯಮ್ ಇದೆ, ಐರನ್ ಇದೆ, ಆ್ಯಂಡ್ ಫಾಸ್ಫರಸ್ ಇದೆ. ಸೊ ಇದು ಎಲೆ ನೋಡಿದಾಗ ಗೊತ್ತಾಗ್ತದೆ, ನೋಡಿದಾಗ ನೆನ್ಪುಂಟ ಈ ಎಲೆ. ಸೊ ನೋಡಲಿಲ್ಲ ಅಂದರೆ ನಿಮಗೆ ನಾಳೆ ತೋರಿಸ್ತೀನಿ, ಇಲ್ಲೇ ಪಕ್ಕದಲ್ಲೇ ಇದೆ ನಮಗೆ. ಸೊ ಇದರಲ್ಲಿರುವ ಐಟಮ್ ನೋಡಿ ಎಷ್ಟೆಷ್ಟು ಇದರಲ್ಲಿ ಇದೆ. ಅಂದರೆ ಪ್ರಕೃತಿ ನಮಗೆ ಏನೆಲ್ಲ ಹಾಕಿ ಕೊಟ್ಟಿದೆ, ಇದನ್ನು ನಾವು ಯೂಸ್ ಮಾಡೋದ್ರಿಂದ ಆ ಬೆನಿಫಿಟನ್ನು ನಾವು ತಗೊಳ್ಬೋದು. ಹ್ಯಾಂಡ್ ರೈಸ್ ಮಾಡಿದಾರ. ಈಗ ನಿಮಗೆ ಆ ಕರ್ಪೂರವಲ್ಲಿಯಿಂದ ನಿಮಗೆ ಏನೇನು ಆಗ್ತದೆ ಅಂತ ಇದೆ ಇದರಲ್ಲಿ. ಸೊ ಅದರಿಂದ ನಿಮಗೆ ಪುನಃ ನಿಮಗೆ ಹೇರ್ ರೂಟ್ಸನ್ನು ಸ್ಟ್ರೆಂತ್ ಮಾಡ್ತದೆ, ರೆಡ್ಯೂಸ್ ಡ್ಯಾಂಡ್ರಫನ್ನು ಬರ್ದಿದ್ದಾಗೆ ತಡೀತದೆ, ಆ್ಯಂಡ್ ಸ್ಪ್ಲಿಟ್ ಆಗೋದನ್ನು ತಡೀತದೆ, ಮಾಯ್ಶ್ಚರೈಸ್, ಯಾವಾಗಲೂ ನಿಮಗೆ ಮಾಯ್ಶ್ಚರ್ ಮೇಂಟೈನ್ ಆಗುವಾಗೆ ನೋಡ್ಕೊಳ್ತದೆ, ಆ್ಯಂಡ್ ಶೈನಿಂಗ್, ಹೇರ್ ಶೈನಿಂಗ್ ಬರುವಾಗೆ ನೋಡ್ಕೊಳ್ತದೆ. ಸೊ ದಿಸ್ ಆಲ್ಸೋ ನಿಮಗೆ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಇನ್ಕ್ಲೂಡ್ ಮಾಡಿರೋದ್ರಿಂದ ಸೊ ಕರ್ಪೂರವಲ್ಲಿ ಅಷ್ಟು ಕೆಲಸ ಮಾಡ್ತದೆ. ಸೊ ಈಗ ನಿಮಗೆ ನೋಡ್ಬೋದು ಡ್ಯಾಂಡ್ರಫ್ ಹೇಗ್ತು ಎಲ್ಲವನ್ನು ನಿಮಗೆ ಕರೆಕ್ಟ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ ಅಂತ. ಸೊ ಈ ಥರ ನಿಮಗೆ ವೈಟ್ ಹೇರ್ ಬರೋದನ್ನು ಕೂಡ ರೆಗ್ಯುಲರ್ ಯೂಸ್ ಮಾಡ್ತಾ ಹೋದಾಗ ನೀವು ಇದನ್ನು ತಡಿಬೋದು ಅಂತ ಇರ್ತದೆ. ಸೊ ಈಗ ಇನ್ನು ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್, ಕನ್ವೀನಿಯಂಟ್ ಫಾರ್ ಈಸಿ ಟು ಬೇರೆ ಬೇರೆ ಸೂಟ್ಸ್ ಆಲ್ ಟೈಪ್ಸ್ ಆಫ್ ಹೇರ್ ಇದೆ. ರೀಸ್ಟೋರ್ ದ ಡ್ಯಾಮೇಜ್ಡ್ ಹೇರ್ ಫಾಲಿಕಲ್ಸನ್ನು ಸರಿ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ, ಕೂದಲು ಉದುರುವುದನ್ನು ನಿಮಗೆ ನಿಲ್ಲಿಸ್ತದೆ, ಪ್ರಮೋಟ್ಸ್ ನ್ಯೂ ಹೇರ್ ಗ್ರೋತನ್ನು ಮಾಡ್ತದೆ, ಆ್ಯಂಡ್ ಶೈನಿಂಗ್, ಸಾಫ್ಟ್ನೆಸ್. ಇವತ್ತು ಸಾಫ್ಟ್ನೆಸ್ ಬರುವಾಗೆ ಕೆಲವು ರಫ್ ಹೇರ್ ಇರ್ತದೆ, ಕೆಲವರು ತುಂಬ ಏನಾಗ್ತದೆ, ಬಾಚಣಿಗೆ ಹಾಕಿದ್ರು ಕೂಡಲೇ ಕೂಮಿಗೆ ಏನಾಗ್ತದೆ ಎಲ್ಲ ಕಟ್ಟಾಗಿ ಬಂದ್ಬಿಡ್ತದೆ. ಸೊ ಅದನ್ನು
ಸಾಫ್ಟ್ ಮಾಡ್ತದೆ ಆ್ಯಂಡ್ ಪ್ರಿವೆಂಟ್ಸ್ ಹೇರ್ ಲಾಸ್ ಅನ್ನು ಮಾಡ್ತದೆ. ಇಷ್ಟೆಲ್ಲ ನಿಮಗೆ ಬೆನಿಫಿಟ್ ದಟ್ಸ್ ಭೃಂಗರಾಜಲ್ಲಿ ಇರೋದ್ರಿಂದ. ಸೊ ಈಗ ಎಷ್ಟು ಜನ ಆರ್ಡರ್ ಮಾಡಲಿಕ್ಕೆ ರೆಡಿ ಇದ್ದೀರಿ ಗೊತ್ತಿಲ್ಲ ನನಗೆ. ಸೊ ನೋಡಿ, ಯಾರೆಲ್ಲ ಬ್ಯೂಟಿ ಕಾನ್ಷಿಯಸ್ ಇರುವವರು, ಸೊ ಇದನ್ನು ಯೂಸ್ ಮಾಡಿದಾಗ ಯಾವ ರೀತಿ ನಿಮ್ಮ ಹೇರ್ ಬೆಳೀತದೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಇದನ್ನು ನೀವು ಇವಾಗಲೇ ನೀವು ಆರ್ಡರ್ ಮಾಡಿ. ಯಾಕೆಂದರೆ ಈಗ ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಕಮ್ಮಿ, ಒಂದೇ ಸಲ ಕಂಪನಿ ಜಾಸ್ತಿ ಮಾಡಿರೋದಿಲ್ಲ, ಸ್ವಲ್ಪ ತಯಾರು ಮಾಡಿರ್ತದೆ. ಮತ್ತೆ ನಿಮಗೆ ಸೆಕೆಂಡ್ ಬರಲಿಕ್ಕೆ ತುಂಬ ಬರ್ತದೆ, ಸ್ವಲ್ಪ ಲೇಟ್ ಆಗ್ತದೆ. ಆದ್ದರಿಂದ ನೀವು ಇವತ್ತೇ ನೀವು ಡಿಸೈಡ್ ಮಾಡಿ ಆರ್ಡರ್ ಮಾಡಿ, ಡೆಫಿನೆಟ್ಲಿ ನಿಮಗೆ ಅದು ಹೆಲ್ಪ್ ಆಗ್ತದೆ ಅಂತ ಹೇಳ್ಬೋದು. ಸೊ ರೆಡಿ ಇದ್ದೀರಾ ಆರ್ಡರ್ ಮಾಡಲಿಕ್ಕೆ? ರೇಟ್ ಎಷ್ಟು ಅಂತ ಕೇಳ್ಬೋದಲ್ಲ ನೀವು. ಓಕೆ, ಈಗ ನಾವು ರೇಟಿಗೆ ಬರೋಣ. ಸೊ ಓಕೆ, ಸೊ ಈಗ ನೋಡಿ, ವೆರಿ ನೈಸ್ ಹ್ಯಾರ್. ಅದೇ ಹೇಳಿದಲ್ಲ, ನಿಮಗೆ ಬ್ಯೂಟಿ ಅಂತ ಹೇಳಿದ್ರೆ ನಿಮಗೆ ಲೇಡೀಸ್ ಬ್ಯೂಟಿ ನಿಮಗೆ ಹೇರಲ್ಲಿ ಇರ್ತದೆ. ಸೊ ಹೇರನ್ನು ನೀವು ಚೆನ್ನಾಗಿ ಕಾಪಾಡಿಕೊಂಡ್ರೆ ನಿಮ್ಮ ಬ್ಯೂಟಿ ತುಂಬ ಚೆನ್ನಾಗಿರ್ತದೆ. ಸೊ ಈವನ್ ನಿಮಗೆ ನೀಳವಾದ ಉದ್ದವಾದ ಹೇರ್ ಬೇಕಾದರೆ ಸೊ ಇದನ್ನು ನೀವು ಟ್ರೈ ಮಾಡಿ ನೋಡ್ಬೋದು. ಹಾಗೆಯೇ ಈಗ ಟೆಸ್ಟಿಮೋನಿಯಲ್ ಬಿಫೋರ್ ಆ್ಯಂಡ್ ಆಫ್ಟರ್, ಸೊ ಇದನ್ನೆಲ್ಲ ಟೆಸ್ಟಿಮೋನಿಯಲ್ ಮಾಡಿ ನೋಡಿ ಮತ್ತೆ ಇದನ್ನು ತಯಾರು ಮಾಡಿದ. ಸೊ ಬಿಫೋರ್ ಆ್ಯಂಡ್ ಆಫ್ಟರ್ ಯಾವ ರೀತಿ, ಯಾರೋ ಒಂದು ಗೆರೆ ಹಾಕ್ಬಿಟ್ರಾ, ಗೆರೆ ತೆಗೆಯೋಣ ಫಸ್ಟಿಗೆ. ಪೇಷನ್ಸ್ ಬೇಕಂತೆ ಜನರಿಗೆ, ಅದಕ್ಕೋಸ್ಕರ ನಾನು ಪೇಷನ್ಸಲ್ಲಿ ಯಾರೇ ಗೆರೆ ಹಾಕಿದ್ರು ತೆಗೆದುಬಿಡ್ತೀನಿ. ಓಕೆ, ಈಗ ನೋಡಿ, ಬಿಫೋರ್ ಈ ಥರ ಇರೋದು ನಿಮಗೆ ಹೇರ್ ಯಾವ ರೀತಿ ಕಪ್ಪಾಗಿದೆ ಅಂತ. ಸೊ ಇದು ಒಂದೆರಡು ದಿವಸದಲ್ಲಿ ಇದೇನು ಹೇರ್ ಡೈ ಅಲ್ಲ. ನಿಮ್ಗೆ ಇದು ಇಮಿಡಿಯೇಟ್ ಆಗಬೇಕಾದ್ರೆ ನಮ್ಮದು ನೋನಿ ಹೇರ್ ಡೈ ಇದೆ, ಅದನ್ನು ಯೂಸ್ ಮಾಡಿ. ಬಟ್ ಇದನ್ನು ಹೇಳ್ತಾರೆ 6 ಮಂತ್ 1 ಇಯರ್ ನೀವು ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ನ್ಯಾಚುರಲ್ ಆಗಿ ಇದೇನಾಗ್ತದೆ, ಬ್ಲ್ಯಾಕಿಗೆ ಹೋಗ್ತದೆ, ನ್ಯಾಚುರಲ್ ಬ್ಲ್ಯಾಕ್ ಕಾಣ್ಬೋದು. ಯಾಕೆಂದರೆ ಇದು ನಿಮಗೆ ಬೆಟರ್ ಇದನ್ನು ಯೂಸ್ ಮಾಡೋದು. ಯಾಕೆಂದರೆ ನಿಮಗೆ ಅದರ್ವೈಸ್ ಹೇರ್ ಡೈ ಹಾಕ್ತಾ ಕೂತ್ಕೋಬೇಕಾಗ್ತದೆ. ಆ ಪ್ರಾಬ್ಲಮ್ ಇದರಲ್ಲಿ ನಿಮಗಿಲ್ಲ. ಸೊ ಹಾಗಾಗಿರೋದ್ರಿಂದ ನಾನು ಹೇಳ್ತಾ ಇರೋದು, ಇದನ್ನು ರೆಗ್ಯುಲರ್ ಅಪ್ಲೈ ಮಾಡೋದ್ರಿಂದ ನಿಮಗೆ ಈ ಬೆನಿಫಿಟನ್ನು ನೀವು ತಗೋಬಹುದು. ನ್ಯಾಚುರಲ್ ಆಗಿ ನಿಮಗೆ ಕಪ್ಪಾಗ್ತದೆ ಅಂತ ಹೇಳ್ತಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾರು ನಿಮಗೆ ಇದ್ರ ಬಗ್ಗೆ ಹೇಳೋದಿಲ್ಲ. ಬಟ್ ನಮ್ಮ ಪ್ರಾಡಕ್ಟ್ ಆಲ್ರೆಡಿ ಆ ರೀತಿ ಇರುವುದರಿಂದ ಅದು ವರ್ಕ್ ಆಗ್ತದೆ. ಡೆಫಿನೆಟ್ಲಿ ನೀವು ಅದನ್ನು ಬೆನಿಫಿಟನ್ನು ನೀವು ತಗೋಬಹುದು. ನೆಕ್ಸ್ಟ್ ಅಂತ ಹೇಳಿದ್ರೆ, ಸೊ ಓಕೆ, ರೇಟ್ ವೈಸ್ ಬರೋಣ. ಎಷ್ಟು ರೇಟ್ ಇದೆ ಇದಕ್ಕೆ? ಓಪನ್ ಮಾಡ್ತೀನಿ. ಆಶ್ಚರ್ಯ ಆಯ್ತಾ ನಿಮಗೆ ರೇಟ್ ನೋಡಿ? ರೇಟ್ ನೋಡಿ ಆಶ್ಚರ್ಯ ಆಯ್ತಾ? ಯಾರು ಮಾತಾಡೋದಿಲ್ಲ. ಓಪನ್ ಮಾಡ್ತೀನಿ. ಪಾರ್ಟಿಸಿಪೆಂಟ್ ಅನ್ಮ್ಯೂಟ್. ಓಕೆ, ಅನ್ಮ್ಯೂಟ್ ಮಾಡಿದ್ದೀನಿ, ನೀವು ಮಾತಾಡ್ಬೋದು. ಸೊ ಇದು ಆ್ಯಕ್ಚುಲಿ ಒಂದು ಕಂಪನಿದು, ನಮ್ಮ ಕಂಪನಿ ಅಲ್ಲ, ಅದನ್ನು ಹೇಳ್ತಾ ಇದ್ದೆ. ದಿಸ್ ಇಸ್ ನಾಟ್ ಅವರ್ ಕಂಪನಿ. ಸೊ ಬ್ರಿಲೈರ್ ಅಂತ ಒಂದು ಕಂಪನಿ ಇದೆ ನೋಡಿ, ಬ್ರಿಲೈರ್. ಸೊ ಇದು 100 ml ಇದೆ. 100% ಅವ್ರು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು ಕ್ಲೈಮ್ ಮಾಡ್ತಾರೆ. ಬಟ್ ಅವ್ರ ರೇಟ್ ಎಷ್ಟಿದೆ? 695. ತೊಗೊಳ್ತೀರಾ? ಓಪನ್ ಮಾಡಿಟ್ಟಿದ್ದೀನಿ, ನಿಮಗೆ ಕೇಳೋದು ನಾನು. ಯಾಕೆಂದರೆ ನಿಮಗೆ ಅದು ಗೊತ್ತಿಲ್ಲ ಅಂದರೆ ಇದು ಏನಪ್ಪ ಇಷ್ಟು ರೇಟ್ ಮಾಡಿದ್ದಾರೆ ಅಂತ ನೀವು ಹೇಳ್ಬಾರ್ದು. ಸೊ ಇವಾಗ ಇನ್ನೂ ನಿಮ್ಗೆ ಆಶ್ಚರ್ಯ ಹೇಳ್ತೀನಿ ನೋಡಿ. ಇನ್ನೂ ಆಶ್ಚರ್ಯ ನಿಮಗೆ ನೋಡಿದರೆ ಆಶ್ಚರ್ಯ ಆಗ್ಬೋದು. ಇದಕ್ಕೆ 695. ಈಗ ನೆಕ್ಸ್ಟ್ ಹೋಗೋಣ ನೋಡಿ. ಓಪನ್ ಮಾಡಿದ ಕೂಡ ಶುರುವಾಯ್ತು, ಯಾರ್ದು ಎಲ್ಲಿಂದನೋ ಬಂದರು. ಇದು ಅದಕ್ಕೋಸ್ಕರ ಓಪನ್ ಮಾಡಲಿಕ್ಕೆ ನನಗೆ ನಾಗರತ್ನ ಅವರು. ಓಕೆ, ಈಗ ನೋಡಿ, ಇಲ್ಲಿ ನೀವು ನೋಡಿ ಮಹಾಭೃಂಗರಾಜ್ ಅಂತ ಇದೆ. ಅದಕ್ಕೆ 100 ml ರೇಟ್ ಎಷ್ಟು ನೋಡಿ? ನೀವು ಹೇಳ್ಬೇಕು. ನಿಮಗೆ ಅದರ್ವೈಸ್ ನಿಮಗೆ ಕಾಣ್ತದೆ ಅಂತ ನನಗೆ ಗೊತ್ತಾಗೋದಿಲ್ಲ ಅಲ್ಲ. ರೇಟ್ ಎಷ್ಟಿದೆ? ಫಸ್ಟ್ ಒನ್ ಯಾರಿಗೂ ಓಪನ್ ಆಗಲಿಲ್ವ ಅಶೋಕ್? 475 ಸರ್. 4780. 4780 ರೂಪಾಯಿ. ಇದು ಸಹ ನಿಮಗೆ ಮಹಾಭೃಂಗರಾಜ್ ಹರ್ಬಲ್ ಹೇರ್ ಆಯಿಲ್ ಅಂತ ಹಾಕಿದ್ದಾರೆ. ಆನ್ ಆ್ಯಂಡ್ ಆನ್ ಅಂತ ಹಾಕಿದ್ದಾರೆ, ಹೌದಾ? ಸೊ ಓಕೆ, ನೆಕ್ಸ್ಟ್ ಬನ್ನಿ. ಇನ್ನೊಂದು ಕಂಪನಿ ಫಾರ್ ಎವರ್ ಕಂಪನಿ ಇದೆ. ಅದರ ರೇಟ್ ಎಷ್ಟಿದೆ? ಎರಡನೇದು 1150. 1150. 1150. ಓಕೆ, 1150 ಇದೆ, ಕರೆಕ್ಟಾ? ಓಕೆ, ನೆಕ್ಸ್ಟ್ ಆಯಿಲ್ ಭೃಂಗರಾಜ್ ಹೇರ್ ಆಯಿಲ್ ಅಂತ ಇನ್ನೊಂದು ಇದೆ ನೋಡಿ. ಇದಕ್ಕೆ 204 ರೂಪಾಯಿ ಇದೆ. ಈ ಕಡೆ ಬಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ 695. 100 ml 695 ಇದೆ. ಈ ಕಡೆ ಬಂದರೆ ಮಹಾಭೃಂಗರಾಜ್ ಹರ್ಬಲ್ ಆಯಿಲ್ ಆಯುರ್ವೇದಿಕ್ 1664 ರೂಪಾಯಿ ಇದೆ. ಸೊ ಈಗ ನೀವು ಈ ಆಯಿಲ್ ಹಚ್ಚೋದ್ರಿಂದ ನಿಮಗೆ ಬೆನಿಫಿಟ್ ಆಗೋದಿಲ್ಲ ಅಂತ ನಾನು ಹೇಳಿದೆ. ಬೆನಿಫಿಟ್ ಗ್ಯಾರಂಟಿ ಆಗ್ತದೆ ನಿಮಗೆ.
ಆದರೆ ಅದಕ್ಕೆ ಪಿ ವಿ ಉಂಟಾ, ಎಸ್ ವಿ ಉಂಟಾ, ಅದನ್ನು ಫ್ರೀ ಮಾಡ್ಕೊಳ್ಳೋದ ಒಂದು ಕ್ವಶನ್ ಮಾರ್ಕ್ ಇದೆ ಅಲ್ವಾ? ಸೊ ಈಗ ನೆಕ್ಸ್ಟ್ ಇದು ಬ್ರಿಂಗರಾಜ್ ಆಯಿಲ್. ಇದು ಇದು ಕಂಪನಿ ಯಾವ ಕಂಪನಿ ಗೊತ್ತುಂಟಾ? ನಮ್ಮ ಹಾಗೆ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಕಾಲ್ಡ್ ಗ್ಯಾಲ್ವೆ ಅಂತ ಒಂದು ಕಂಪನಿ, ಇಲ್ಲಿ ಇಲ್ಲ ಅದು, ಬಟ್ ಉತ್ತರ ಇಂಡಿಯಾದಲ್ಲಿ ಇದೆ. ಇಟ್ಸ್ ಒನ್ ಆಫ್ ದ ಟಾಪ್ ಕಂಪನಿ ಅಂತ ಹೇಳ್ಬೋದು. ಬಟ್ ಅದಕ್ಕೆ ರೇಟ್ ಎಷ್ಟಿದೆ ನೋಡಿ, 349 ಇದೆ. ಸೊ ಅದು 100 ml ಇದೆ, 349 ರುಪೀಸ್ ಹಾಕಿದೆ. ಸೊ ನೆಕ್ಸ್ಟ್ ಕಂಪನಿ ನೋಡೋಣ. ನೆಕ್ಸ್ಟ್ ಕಂಪನಿ, ಈ ಕಂಪನಿ ನಮಗೆ ಗೊತ್ತಿದೆ ಅಲ್ವಾ? ಡಾಬರ್ ಹೆಸರು ಕೇಳಿದ್ದೀರಾ? ಡಾಬರ್ ಕಂಪನಿ ಲಾಂಗ್ ಅಂಡ್ ಸ್ಟ್ರಾಂಗ್ ಅಂತ, ಲಸ್ಟ್ರಸ್ ಅಂತ ಹಾಕಿದ್ದಾನೆ. ಇದಕ್ಕೆ ರೇಟ್ ಎಷ್ಟಿದೆ? 349 ಇದೆ. ಸೊ 349 ರುಪೀಸ್ ರೇಟ್ ಇದೆ. ನೋ ಪಿ ವಿ, ನೋ ಎಸ್ ವಿ. ಪುನಃ ಬನ್ನಿ ಇಲ್ಲಿ, ಇದೊಂದು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ ಇದೆ, ಬ್ರಿಂಗರಾಜ್ ಆಯಿಲ್ ಫಾರ್ ಹೇರ್. ಇದಕ್ಕೆ ರೇಟ್ ಎಷ್ಟಿದೆ ನೋಡಿ, 40,462 ಇದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದಲ್ಲ, ಇದು ಯಾರು ತಗೊಳ್ತಾರಂತ. ಸೊ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೋರ್ಟರ್ ನೋಡಿ ಅವನು, ಈ ಕಂಪನಿಯವನು. ನಾನೀಗ ಅದ್ರ ಬಗ್ಗೆ ನೋಡಿದೆ, ನಾನು ಇದು ಯಾರು ತಗೊಳ್ತಾರೆ ಅಂತ ಹೇಳಿದ್ರೆ ಎಸ್ಪೆಷಲಿ ಯುರೋಪ್ ಕಂಟ್ರಿಗೆ ಹೋಗ್ತದೆ ನೋಡಿ, ಎಕ್ಸ್ಪೋರ್ಟ್ ಆಗ್ತದೆ. ಒಂದು ರೇಟ್ ಎಷ್ಟಿದೆ? 40,472 ರೂಪಾಯಿ ಇದೆ. ಅದರ ನಂತರ ಇನ್ನೊಂದು ಎಕ್ಸ್ಪೋರ್ಟ್ ಬ್ಯಾನಿಯನ್ ಅಂತ ಇನ್ನೊಂದು ಕಂಪನಿ ಇದೆ, ಅವ್ರು ನೋಡಿ ಬ್ಯಾನಿಯನ್ ಬೊಟಾನಿಕಲ್ಸ್ ಆರ್ಗ್ಯಾನಿಕ್ ಬ್ರಿಂಗರಾಜ್ ಹೇಳ್ತಾರೆ, 33,710 ರೂಪಾಯಿ ಇದೆ. ಇನ್ನು ನೆಕ್ಸ್ಟ್ ಕಂಪನಿ ನೋಡಿ 23,368 ಇದೆ. 100% ಇದು ಆಲ್ ಎಕ್ಸ್ಪೋರ್ಟ್ ನೋಡಿ. ಈಗ ಇಂಡಿಯಾದಲ್ಲಿ ಯಾರು ಇದನ್ನು ತಗೊಳ್ಳೋದಿಲ್ಲ, ಯಾಕಂದ್ರೆ ಇದು ರೇಟ್ ನೋಡಿದ್ರೆ ಇವರು ಓಡಿ ಹೋಗ್ತದೆ, ಆ ರೀತಿ ಇದೆ. ಇನ್ನೊಂದು ಕಂಪನಿ ಇದೆ, 11,019 ಇದೆ. ಆ್ಯಂಡ್ ಇನ್ನೊಂದು ಕಂಪನಿ ಫಿಲಿಪ್ಸ್ ಬಿ ಅಂತ ಒಂದು ಕಂಪನಿ ಇದೆ ನೋಡಿ, 36,597. ಸೊ ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿದ್ರೆ ನಿಮ್ಗೇನು ಇದಕ್ಕೆ ನೋಡಿದಾಗ ಹೇಗೆ ಅನ್ಸ್ಬೋದು? ಡಿ ಎಕ್ಸ್ ಅನ್ನು ಎಷ್ಟು ರೇಟ್ ಇಡಬೇಕಾಗಿದ್ರೆ, ನಾವು ಪಿ ವಿ ಕೊಡ್ತೀವಿ, ಎಸ್ ವಿ ಕೊಡ್ತೀವಿ, ಎಷ್ಟು ರೇಟ್ ಇಡಬೇಕು ನಿಮ್ಗೆ ಕೇಳುದು ನಾನು. ಆಯ್ತಪ್ಪ, ಏನಪ್ಪ ನಿಮ್ಗೆ? ಸರ್ ಕನಿಷ್ಠ ಒಂದು 500 to 600 ಇಡ್ಬೇಕು ಸರ್. ಓಕೆ, ನೋಡೋಣ. ನೆಕ್ಸ್ಟ್ ಕಂಪನಿ ನೋಡಿ, 9,528 ರೂಪಾಯಿ. ಇದರಲ್ಲಿ ಹಾಕಿದ್ದಾರೆ ನೋಡಿ ಬ್ರಿಂಗರಾಜ್ ಆಯಿಲ್ ಅಷ್ಟೇ. ಇನ್ನು ನೋಡಿ 17,859 ರಿವೈಟಲೈಸ್ ದ ಹೇರ್ ಅಂತ ಹಾಕಿದ್ದಾನೆ. ಅದಕ್ಕೆ ರೇಟ್ ಎಷ್ಟಿದೆ? 17,859. ನೆಕ್ಸ್ಟ್ ಬ್ರಿಂಗರಾಜ್ ಆಯಿಲ್ ಬಾಟಲ್ 100 ml, ನಮ್ದು 100 ml, 18,519. ನೆಕ್ಸ್ಟ್ ಬ್ರಿಂಗರಾಜ್ ಆಯಿಲ್ ವೈಟಲೈಸರ್ 100 ml, ದಟ್ ಈಸ್ 12,501. ನೀವು ಇದೆಲ್ಲ ಎಲ್ಲಿಂದ ತೆಗೆದಿರೋದು? ನೀವು ಜಸ್ಟ್ ಹೋಗಿ ನೀವು ಹಾಕಿ ಬೆಸ್ಟ್ ಬ್ರಿಂಗರಾಜ್ ಆಯಿಲ್ ಅಂತ ಅಮೆಝಾನ್ಗೆ ಹೋಗಿ, ಅಮೆಝಾನ್ನಲ್ಲಿ ನೋಡಿ, ಎಲ್ಲ ಅಲ್ಲಿಂದೇ ತೆಗೆದಿರೋದು. ನಾನೇನು ಇದೇನು ತಯಾರು ಮಾಡಲಿಲ್ಲ, ನಮ್ಮ ಕಂಪನಿ ಎಲ್ಲ ತಯಾರು ಮಾಡಲಿಲ್ಲ. ಸೊ ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಜನ ನಮ್ಮದು ರೇಟ್ ಜಾಸ್ತಿ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ನಾನು ಇದನ್ನು ನಿಮಗೆ ತೋರಿಸುವಂತ. ನಮ್ಮದು ಸಹ ಇದಕ್ಕಿಂತ ಬೆಟರ್ ಕ್ವಾಲಿಟಿ ಇರ್ತದೆ, ಒಂದು ಕಮ್ಮಿ ಕ್ವಾಲಿಟಿ ಇಲ್ಲ. ಬಟ್ ನಮ್ಗಿಂತ ಎಷ್ಟು ರೇಟ್ ಜಾಸ್ತಿ ಮಾರ್ಕೆಟಲ್ಲಿ ಇದೆ, ಜನ ತಗೊಳ್ಳೋರು ಇದ್ದಾರೆ. ನಾವು ಪೊಸಿಷನ್ ಮಾಡೋದ್ರಲ್ಲಿ ಸೋತಿದ್ದೀವಿ ಅಷ್ಟೇ. ಪೊಸಿಷನ್ ಮಾಡೋದ್ರಲ್ಲಿ ನಾವು ಸೋತೋಗಿರ್ತೀವಿ. ಕರೆಕ್ಟಾಗಿ ಪೊಸಿಷನ್ ನೋಡಿ, ಅಂಥ ಒಂದು ಆಯಿಲ್ ಇದು ಬ್ರಿಂಗರಾಜ್ ಆಯಿಲ್ ಇದೆ, ಫೇಮಸ್ ನೋಡಿ, ಎಸ್ಪೆಷಲಿ ಹೇರಿಗೆ ನಿಮಗೆ ಫೇಮಸ್ ಇದೆ. ಸೊ ನಮ್ಮ ರೇಟ್ ಇದೆ 355 ರೂಪಾಯಿ ರೇಟ್. ಜೋರಾಗಿ ನೀವು ಕ್ಲಾಪ್ಸ್ ಹೊಡಿಬೇಕು. 355 ರುಪೀಸ್ ಇದೆ 100 ml. ಸೊ ನಾನು ಮೊನ್ನೆ ಇಲ್ಲಿ ಹೋಗಿದ್ದೆ, ಎಲ್ಲಿ ಮಹಾಲಿಂಗಪುರ. ಆ ದಿನ ನೋಡಿ, ಅಲ್ಲಿ ನಾವು ಲಾಂಚ್ ಮಾಡಿದ್ವಿ, ಎಲ್ಲ ಪ್ರಾಡಕ್ಟನ್ನು ತಗೊಂಡ್ರು ತುಂಬ ಜನ. ಸೊ ಜನರಿಗೆ ನೀವು ಇದನ್ನು ಯೂಸ್ ಮಾಡಿದ್ರೆ ಮಾತ್ರ ಗೊತ್ತಾಗೋದು ಇದರ ಬೆನಿಫಿಟ್ ಏನಂತ. ಸೊ ಅದರಿಂದ 355 ರೇಟ್ ಇದೆ. ಈವನ್ ನೀವು ಹೋಲ್ಸೇಲಲ್ಲಿ ನಿಮಗೆ ತಗೊಂಡ್ರೆ ನಿಮಗೆ 285 ಅಲ್ಲಿ ತಗೋಬಹುದು. ಆ್ಯಂಡ್ ಪಿ ವಿ ಕೂಡ ನಿಮಗೆ 100 ಇದೆ, ಎಸ್ ವಿ ಕೂಡ 140 ಇದೆ. ವೆರಿ ಗುಡ್. ಎಸ್ ವಿ ಪಿ ವಿ ಕೂಡ ಇದಕ್ಕೆ ಇದೆ. ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ, ಇವಾಗ ಡಿಸ್ಟ್ರಿಬ್ಯೂಟರ್ ಆಫರ್ ಸಹ ಇರಬೇಕು ಕಾಣ್ತದೆ, ನನಗೆ ಕರೆಕ್ಟ್ ಗೊತ್ತಿಲ್ಲ, ಆಫರ್ ಸಹ ಇರ್ಬೋದು. ಜಸ್ಟ್ ಚೆಕ್ ಮಾಡಿ ನೋಡಿ. ಆಫರ್ ಇದ್ರೆ ನೀವು 10ಕ್ಕೋ 12ಕ್ಕೋ ಇದ್ರೆ ಅದನ್ನು ನೀವು ಬೆನಿಫಿಟ್ ಆಗಿ ತಗೋಬಹುದು. ನಿಮ್ಮ ಫ್ರೆಂಡ್ ಸರ್ಕಲಿಗೆಲ್ಲ ಇದನ್ನ ಕೊಡ್ಬೋದು. ಸೊ ಹಾಗಾಗಿ ನಿಮ್ಗೇನಾದರೂ ಇದ್ರ ಬಗ್ಗೆ ಡೌಟ್ ಇದ್ರೆ, ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಕೇಳ್ಬೋದು. ಎನಿಬಡಿ, ಯಾರಿಗಾದ್ರೂ ಡೌಟ್ ಇದ್ರೆ, ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಗೆ ಕೇಳ್ಬೋದು. ಸೊ ಏನು ಡೌಟೇ ಇಲ್ಲ ಕಾಣ್ತದಲ್ಲ, ಯಾರಿಗೂ ಡೌಟ್ ಇಲ್ಲ. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ. ಅಲ್ಲ ಸರ್, ಅದು ಈಗ ಅಟ್ಲೀಸ್ಟ್ ಸ್ನಾನ ಮಾಡೋ ಎಷ್ಟು 1 ಗಂಟೆ ಮುಂಚೆ ಹಾಕ್ಬೇಕಾ ಸರ್? ನಿಮ್ಗೆ 1 ಗಂಟೆ ಟೈಮ್ ಇದ್ರೆ 1 ಗಂಟೆ ಮೊದಲೇ ಹಾಕ್ಬೋದು. ಮಿನಿಮಮ್ ನೀವು ಅರ್ಧ ಗಂಟೆ ಆದ್ರೂ ತಲೆಯಲ್ಲಿ ಇದನ್ನ ಇಡಬೇಕು ಅಂತ ಹೇಳಿದೆ. ಮಿನಿಮಮ್, ಮ್ಯಾಕ್ಸಿಮಮ್ ಜಾಸ್ತಿ ನೀವು ಇಡಬಹುದು, ಏನು ತೊಂದರೆ ಇಲ್ಲ.
ಬಟ್ ಈಗ ಜಾಸ್ತಿ ಕೆಲವು ಟೈಮ್ ಇಟ್ಟರೆ ಇನ್ನು ಫುಲ್ ಇಟ್ಟರೆ ಏನಾಗ್ತದೆ, ಕೆಲವು ಟೈಮ್ ಅದು ಏನಾಗ್ತದೆ ಫಂಗಸ್ ಆಗ್ತದೆ ಅಂತಿದೆ. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ನಾವು ಹೇಳ್ತೀವಲ್ಲ 2 ಗಂಟೆ ಒಳಗೆ ನೀವು ಸ್ನಾನ ಮಾಡಲೇಬೇಕು ಅಂತ, ಅದ್ರ ಮೇಲೆ ಇಡಬೇಡಿ. ಅಟ್ಲೀಸ್ಟ್ ನೀವು ಅದರಲ್ಲಿ ಹೇಳಿ ಮಿನಿಮಮ್ 30 ಮಿನಿಟ್ಸ್ 1 ಗಂಟೆ ಇಟ್ಟರು ಸಾಕಾಗ್ತದೆ, ಇಫೆಕ್ಟಿವ್ ಆಗಿ ವರ್ಕ್ ಆಗ್ತದೆ. ಹಾಗೆ ಓಕೆ, ಸೇಮ್ ನೀಲಿ ತೈಲ ಹೇಗೆ ಯೂಸ್ ಮಾಡ್ತೇವೆ ಹಾಗೆ ಸೇಮ್ ಅಲ್ಲ ಸರ್? ಅದೇ ತರ ಯೂಸ್ ಮಾಡೋದು. ಸೊ ಏನಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು, ಏನೋ ಅರ್ಥ ಆಗ್ಲಿಲ್ಲ ಅಂದ್ರೆ ಕೇಳ್ಬೋದು. ಎನಿಬಡಿ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ ಮೇಡಮ್. ನೀಲಿ ತೈಲ ಮತ್ತು ಇದಕ್ಕೆ ಏನು ಇದು ಸಿಮಿಲಾರಿಟಿ ಉಂಟಾ ಅಥವಾ ಚೇಂಜಸ್ ಡಿಫರೆನ್ಸ್? ತುಂಬಾ ಲಾಟ್ ಆಫ್ ಡಿಫರೆನ್ಸ್ ಇದೆ. ನೀಲಿ ತೈಲಮ್ ಇಸ್ ದ ಬೇಸ್ ಮೆಟೀರಿಯಲ್ ಇಸ್ ವರ್ಜಿನ್ ಕೋಕೋನಟ್ ಆಯಿಲ್. ದಿಸು ಬೇಸ್ ಮೆಟೀರಿಯಲ್ ಇಸ್ ಎಳ್ಳೆಣ್ಣೆ. ಇದರಲ್ಲಿ ನೀಲಿ ತೈಲಮ್ ಇಲ್ವ ಇಂಗ್ರೀಡಿಯೆಂಟ್ಸ್ ನಿಮಗೆ ಅದರಲ್ಲಿ 26 ಕಟಿಂಗ್ ಎಡ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ದಾರೆ. ಅದು ದಟ್ ಈಸ್ ಡಿಫರೆಂಟ್ ಆಯಿಲ್. ಬಟ್ ಅದರಲ್ಲಿ ನಿಮಗೆ ಕೂಲಿಂಗ್ ಏಜೆಂಟ್ ಇದೆ. ಈವನ್ ನಿಮಗೆ ಡಿಪ್ರೆಷನ್ ಇದ್ರೆ ಅಥವಾ ನಿಮಗೆ ಅದರ್ ಏನಾದರೂ ನಿಮಗೆ ತಲೆಯಲ್ಲಿ ನಿಮಗೆ ಟೆನ್ಷನ್ ಇದ್ರೆ ಅದಕ್ಕೆಲ್ಲ ಅದು ವರ್ಕ್ ಆಗ್ತದೆ. ಬಟ್ ಇದು ಅದಕ್ಕೆಲ್ಲ ವರ್ಕ್ ಆಗೋದಿಲ್ಲ. ಇಟ್ ಈಸ್ ಎ ಸ್ಟ್ರೈಟ್ ಅವೇ ನಿಮಗೆ ಹೇರ್ ಮೇಲೆ ಇದು ಹೈ ಕಾನ್ಸಂಟ್ರೇಟ್ ಆಗ್ತದೆ, ಸ್ಕ್ಯಾಲ್ಪ್ ಮೇಲೆ ವರ್ಕ್ ಆಗ್ತದೆ. ಸೊ ಅದರಿಂದ ದಟ್ ಈಸ್ ಅಲ್ಲಿ ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ನೀವು ನೋಡಿಲ್ಲ ಕಾಣ್ತದೆ. ಅದರಲ್ಲಿ 26 ಇಂಗ್ರೀಡಿಯೆಂಟ್ಸ್ ನಾವು ಯೂಸ್ ಮಾಡಿದ್ದೀವಿ. ನೋಡಿದ್ದೇನೆ. ಇದರಲ್ಲಿ ನಿಮಗೆ 4-5 ಇಂಗ್ರೀಡಿಯೆಂಟ್ಸ್ ಇದೆ. ಇದು ಎಸ್ಪೆಷಲಿ ಇಟ್ ಕಾನ್ಸಂಟ್ರೇಟ್ ಆನ್ ಕೂದಲ್ ಮೇಲೆ ಇದು ಜಾಸ್ತಿ ಕಾನ್ಸಂಟ್ರೇಟ್ ಆಗ್ತದೆ, ಸ್ಕ್ಯಾಲ್ಪ್ ಮೇಲೆ ಮಾತ್ರ ಅದರ ನಿಮಗೆ ಇವನ್ ಅದು ವರ್ಕ್ ಆಗೋದಿಲ್ಲ. ಸೊ ಹಾಗಾಗಿ ದಟ್ ಓಕೆ. ಓಕೆ, ಎನಿಬಡಿ? ನೀನು ಯಾರಾದ್ರೂ ನಿಮ್ಗೆ ಕ್ವಶನ್ಸ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ ಮೇಡಮ್. ಇದು ನೀಲಿ ತೈಲಮನ್ನ ಬಿಸಿ ಮಾಡಬಾರ್ದು ಸರ್, ನಾವು ಹಾಗೆ ಹಾಕ್ಬೇಕು ಅಂತ ಹೇಳಿದ್ರು. ಓಕೆ, ಈ ಭೃಂಗರಾಜನ ಮೊನ್ನೆ ಮೇಡಮ್ DXN ಕ್ಲಿನಿಕ್ಸ್ನವರು ಇದರ ಬಗ್ಗೆ ನಮ್ಗೆ ನಾಲೆಜ್ ಕೊಟ್ಟಾಗ ಅಟೆಂಡ್ ಮಾಡಿದ್ದೆ ನಾನು. ಇದನ್ನ ಸ್ವಲ್ಪ ವಾರ್ಮ್ ಮಾಡಿ ನಾವು ಹಚ್ಬೋದು, ಅಂದ್ರೆ ಪೆನಿಟ್ರೇಷನ್ ಅಂದ್ರೆ ಒಳಗಡೆ ಕ್ಯೂಟಿಕಲ್ಸ್ ಎಲ್ಲ ಓಪನ್ ಆಗಿ ನಮ್ಗೆ ಅದು ಪೆನಿಟ್ರೇಟ್ ಆಗುತ್ತೆ ಚೆನ್ನಾಗಿ ಅಂತ ಹೇಳಿದ್ದಾರೆ. ನಾವು ನೀಲಿನ ಯಾವಾಗ್ಲೂ ಬಿಸಿ ಮಾಡಬೇಡಿ ಅಂತಾನೆ ಹೇಳಿದ್ರು. ಅಲ್ಲಿ ಬೇಸು ವರ್ಜಿನ್ ಆಯಿಲ್, ಇಲ್ಲಿ ತಿಲ್ ಆಯಿಲ್ ಅಂದ್ರೆ ಎಳ್ಳೆಣ್ಣೆ ಮೇಯ್ನ್. ಹಾಗಾಗಿ ಸ್ವಲ್ಪ ಕೆಲವು ಜನರಿಗೆ ನೀಲಿ ಸೂಟ್ ಆಗಿರ್ಲಿಲ್ಲ ಸರ್. ಎಸ್ಪೆಷಲಿ ನಂಗೆ ಕೂಡ ನೀಲಿ ಸೂಟ್ ಆಗಿಲ್ಲ. ಕೆಲವೊಬ್ರಿಗೆ ತುಂಬಾ ಚೆನ್ನಾಗಿದೆ.